ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ಅಮರೇಶ್ ಪತಂಗ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 145 ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಮೇ 2022 6ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಹಾಗಾದರೆ ಮುಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲ ಆಗ್ತಕ್ಕಂಥ ಒಂದಷ್ಟು ಕಂಟೆಂಟು ಈ ವಿಡಿಯೋದಲ್ಲಿದೆ. ಸೊ ನೋಡ್ಕೊಂಬರೋಣ. ಮೇ 2022 6ನೇ ಭಾಗದ ಪ್ರಮುಖ ಕರೆಂಟ್ ಅಫೇರ್ಸ್ ಆಗುತ್ತೆ. ಓಕೆ, ಸೊ ಇದು ನನ್ನ ಒಂದು ಕಿರು ಪರಿಚಯ. ಸೊ ಮುಂದೆ ಹೋಗೋಣ. ನೇರವಾಗಿ ಮೇ 2022 6ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 1. BBMP ಚುನಾವಣೆಗೆ ತಯಾರಿ ನಡೆಸಲು ಕರ್ನಾಟಕ ಸರ್ಕಾರಕ್ಕೆ 8 ವಾರಗಳ ಕಾಲಾವಕಾಶವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ನೋಡಿ, ಸುಪ್ರೀಂ ಕೋರ್ಟ್ ಗಿವ್ಸ್ ಕರ್ನಾಟಕ ಗವರ್ನಮೆಂಟ್ 8 weeks ಟು ಪ್ರಿಪೇರ್ ಫಾರ್ ದ BBMP ಎಲೆಕ್ಷನ್ಸ್. ನೋಡಿ, BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ, ಬೆಂಗಳೂರಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆಗೆ ಈಗ ಎಲೆಕ್ಷನ್ಸ್ ನಡಿಬೇಕಾಗಿತ್ತು. 2 ವರ್ಷಗಳಿಂದ ಎಲೆಕ್ಷನ್ಸ್ ನಡೀತಾ ಇಲ್ಲ. ಹಲವಾರು ಕಾರಣಗಳನ್ನು ಸರ್ಕಾರ ನೀಡ್ತಾ ಇದೆ. ಒಂದು, ಅಲ್ಲಿನ ವಾರ್ಡ್ಗಳ ಸಂಖ್ಯೆ ಎಷ್ಟಿದೆ ಅದನ್ನು ಮತ್ತಷ್ಟು ಸಂಖ್ಯೆಗೆ ಏರಿಸ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ, ಒಂದು ಅಂಶ. ಎರಡನೇ ಅಂಶ, ಹಿಂದುಳಿದ ವರ್ಗಗಳಿಗೆ ಈ ಒಂದು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ನೀಡಬೇಕು ಅಂತಕ್ಕಂಥ ಒಂದು ಸುಪ್ರೀಂ ಕೋರ್ಟ್ ನಿರ್ದೇಶನ ಕೂಡ ಇತ್ತು. ಸೊ ಅದನ್ನು ಸಹಿತ ಸರ್ಕಾರ ಭಾಳಷ್ಟು ಡಿಲೇ ಮಾಡ್ತಾ ಇದೆ. ಹಾಗಾಗಿ ಈಗ ಮತ್ತೆ ಸುಪ್ರೀಂ ಕೋರ್ಟು 8 ವಾರಗಳಲ್ಲಿ ನೀವು ಅದೇನೇನು ಇದೆ ಪೆಂಡಿಂಗ್ ಕೆಲಸ ಅದೆಲ್ಲವನ್ನು ಮುಗಿಸ್ಕೊಂಡು BBMPಗೆ ಈಗ ಚುನಾವಣೆಯನ್ನು 8 ವಾರಗಳಲ್ಲಿ ನಡೆಸಲೇಬೇಕು ಅಂತ ನಿರ್ದೇಶನವನ್ನು ನಮ್ಮ ಕರ್ನಾಟಕ ಚುನಾವಣಾ ಆಯೋಗಕ್ಕೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಿದೆ. ಹಾಗಾದ್ರೆ ಏನೇನಿದೆ ನೋಡ್ತಾ ಹೋಗೋಣ. ಓಕೆ, ನೋಡಿ, BBMP ಚುನಾವಣೆ ನಡೆಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡಿದೆ. ಓಕೆ, ನೋಡಿ, ವಾರ್ಡ್ಗಳ ಪುನರ್ವಿಂಗಡಣೆ. ಸೊ ಮೊದಲನೇ ಅಂಶ ಏನಿತ್ತು, ವಾರ್ಡ್ಗಳನ್ನು ಪುನರ್ವಿಂಗಡಣೆ ಮಾಡ್ಬೇಕಂತಿದ್ರು. ಎರಡನೇ ಅಂಶ, ಇತರೆ ಹಿಂದುಳಿದ ವರ್ಗಗಳ ಅಂದರೆ OBC ಮೀಸಲಾತಿಯನ್ನು ಅಂತಿಮಗೊಳಿಸಬೇಕು. OBC ಮೀಸಲಾತಿಯನ್ನು ಅಂತಿಮಗೊಳಿಸಿ ಫೈನಲೈಸ್ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದ ಕೂಡಲೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMPಯ ಚುನಾವಣೆ ಆಯೋಜಿಸುವಂತೆ ಸುಪ್ರೀಂ ಕೋರ್ಟ್ ಈಗ ರಾಜ್ಯ ಚುನಾವಣಾ ಆಯೋಗಕ್ಕೆ ನಿರ್ದೇಶನವನ್ನು ನೀಡಿದೆ. ಅದ್ಯಾಕೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ನಿರ್ದೇಶನವನ್ನು ನೀಡಲಿಲ್ಲ? ರಾಜ್ಯ ಚುನಾವಣಾ ಆಯೋಗಕ್ಕೆ ಯಾಕೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ನೀಡಿತು ಅಲ್ವಾ? ಸೊ ಅದನ್ನು ಮುಂದೆ ಡಿಸ್ಕಸ್ ಮಾಡೋಣ. ಓಕೆ, ಇನ್ನು BBMP ಚುನಾವಣೆ ಆಯೋಜಿಸುವಂತೆ ಕೋರಲಾದ ಅರ್ಜಿಯ ವಿಚಾರಣೆಯನ್ನ ನ್ಯಾಯಮೂರ್ತಿ AM ಕಾನ್ವಿಲ್ಕರ್ ನೇತೃತ್ವದ ದ್ವಿಸದಸ್ಯ ಪೀಠವು BBMPಯ ವಾರ್ಡ್ಗಳ ಪುನರ್ವಿಂಗಡಣೆ ಮತ್ತು OBC ಮೀಸಲಾತಿ ನಿರ್ಣಯದ ಪ್ರಕ್ರಿಯೆ ಪೂರ್ಣಗೊಳಿಸಲು ಕರ್ನಾಟಕ ಸರ್ಕಾರಕ್ಕೆ 8 ವಾರಗಳ ಕಾಲಾವಕಾಶವನ್ನು ನೀಡಿದೆ. 2019 ಸೆಪ್ಟೆಂಬರ್ 10ರಂದು BBMP ಸದಸ್ಯರ ಅಧಿಕಾರಾವಧಿ ಪೂರ್ಣಗೊಂಡಿತ್ತು. ಈಗ ಅಲ್ಲಿ BBMPಯಲ್ಲಿ ಕೇವಲ ಅಧಿಕಾರದ ಅಥವಾ ನಮ್ಮ ಕರ್ನಾಟಕ ಸರ್ಕಾರದ ಅಧಿಕಾರವಾಗಿದೆ, ಬದಲಾಗಿ ಅಲ್ಲಿ ಒಂದು ಎಲೆಕ್ಟೆಡ್ ಬಾಡಿ ಇಲ್ಲ ಅಂತಕ್ಕಂಥದ್ದು ನೆನಪಿಡಬೇಕು. ಓಕೆ, ಹಾಗಾಗಿ OBC ಮೀಸಲಾತಿ ನಿಗದಿಗೆ ಗಡುವನ್ನು ನೀಡಿದೆ ಮತ್ತು ವಾರ್ಡ್ಗಳ ಪುನರ್ವಿಂಗಡಣೆಗೆ 8 ವಾರಗಳ ಅವಕಾಶವನ್ನು ಕೂಡ ನೀಡಿದೆ. ಆಯ್ತು, ನಾವು 8 ವಾರದ ನಂತರ ಚುನಾವಣೆಯನ್ನು ಮಾಡ್ತೀವಿ ಅಂತ ಇತ್ತೀಚೆಗೆ CM ಬೊಮ್ಮಾಯಿರವರು ಸಹಿತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ ಮಹಾನಗರ ಪಾಲಿಕೆ ಅಂದಾಗ ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳಿದ್ವಿ, ಅದು ಒಂದಾಯಿತು BBMP. ಇಂತಹ ಕರ್ನಾಟಕದಲ್ಲಿ ಎಷ್ಟು ಮಹಾನಗರ ಪಾಲಿಕೆಗಳಿದಾವೆ ಅಂದರೆ 11 ಮಹಾನಗರ ಪಾಲಿಕೆಗಳಿದಾವೆ. ಸೊ ಯಾವ್ಯಾವ ಅಂತ ನೀವು ಒಂದ್ಸಲ ನೋಟ್ ಮಾಡ್ಕೊಳ್ಳಿ ಅಲ್ವಾ? ಸೊ ಬಳ್ಳಾರಿ ಮಹಾನಗರ ಪಾಲಿಕೆ, ದಾವಣಗೆರೆ, ತುಮಕೂರು, ಮೈಸೂರು, ಬೆಳಗಾವಿ, ಗುಲ್ಬರ್ಗ ಅಲ್ವಾ, ಮಂಗಳೂರು, ಹೀಗೆ ಹಲವಾರು ಇದ್ದಾವೆ. ಸೊ ಹೊಸದಾಗಿ ಕೂಡ ಮೊನ್ನೆ ರೀಸೆಂಟ್ 4-5 ವರ್ಷಗಳಿಂದ ಮಾಡಿದ್ರು. ಸೊ ಹಾಗಾಗಿ ಅವುಗಳನ್ನು ಕೂಡ ನೆನ್ಪಿಡ್ಬೇಕು. ನೆಕ್ಸ್ಟ್ ನಗರಸಭೆಗಳು ಒಟ್ಟು 57+ ಇದಾವೆ. ಎಕ್ಸಾಕ್ಟ್ ಆಗಿ ನಂಬರ್ ಸಿಗಲ್ಲ, 57ಕ್ಕಿಂತ ಹೆಚ್ಚಿದಾವೆ. ಇನ್ನು ಪುರಸಭೆಗಳು 115ಕ್ಕೂ ಹೆಚ್ಚಿದಾವೆ. ಇನ್ನು ಪಟ್ಟಣ ಪಂಚಾಯತ್ಗಳು 91ಕ್ಕೂ ಹೆಚ್ಚಿದಾವೆ. ಅವು ಕೆಲವೊಂದು ಪಟ್ಟಣ ಪಂಚಾಯತ್ಗಳನ್ನು ಪುರಸಭೆಗಳನ್ನು ನಗರಸಭೆಗಳಾಗಿ, ನಗರಸಭೆಗಳನ್ನು ಮಹಾನಗರ ಪಾಲಿಕೆಗಳಾಗಿ ಆಗಾಗ ಮೇಲ್ದರ್ಜೆಗೆ ಏರಿಸ್ತಾ ಇರ್ತಾರೆ. ಅವುಗಳು ಸಹಿತ ನಮ್ಮ ಗಮನದಲ್ಲಿ ಇರಬೇಕು. ಓಕೆ, ಆಯ್ತು. ಈ ನಗರ ಒಂದು ಪ್ರದೇಶದಲ್ಲಿ ಇರತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು, ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ನಗರ ಸ್ಥಳೀಯ ಸಂಸ್ಥೆಗಳು ಅಂತ ಕರಿತೀವಿ. ನೋಡಿ, ಪಟ್ಟಣ ಪಂಚಾಯತ್ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಮಹಾನಗರ ಪಾಲಿಕೆ, ಇವೆಲ್ಲವೂ ಸಿಟಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಒಂದು ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಸ್ಥಳೀಯ ಆಡಳಿತ ಸಂಸ್ಥೆಗಳಾಗ್ತವೆ. ಇವುಗಳನ್ನು ಮುನ್ಸಿಪಾಲಿಟೀಸ್ ಅಥವಾ ಅಂಡರ್ ದ ಮುನ್ಸಿಪಾಲಿಟಿ ಆಕ್ಟ್ ಅಂತ ಕರಿತೀವಿ. ಅದೇ ರೀತಿಯಾಗಿ ನೀವು ಗಮನಿಸ್ಬೋದು, ನಮ್ಮ ಹಳ್ಳಿಗಳಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿರ್ತವೆ. ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ಗಳು ಮತ್ತು ಹಲವಾರು ಗ್ರಾಮ ಪಂಚಾಯತ್ಗಳು ಸೇರಿ ತಾಲೂಕಾ ಪಂಚಾಯತ್ಗಳು, ಹಲವಾರು ತಾಲೂಕಾ ಪಂಚಾಯತ್ಗಳು ಸೇರಿ ಜಿಲ್ಲಾ ಪಂಚಾಯತ್ಗಳು ಅಂತಕ್ಕಂಥ ಗ್ರಾಮೀಣ ಆಡಳಿತ, ಸ್ಥಳೀಯ ಆಡಳಿತ ವ್ಯವಸ್ಥೆಯು ಕೂಡ ಇರುತ್ತೆ. ಸೊ ಹಾಗಾಗಿ
ಗ್ರಾಮ ಪಂಚಾಯತ್ಗಳು ಸುಮಾರು 6022, ತಾಲೂಕಾ ಪಂಚಾಯತ್ಗಳು ಸುಮಾರು 227, ಜಿಲ್ಲಾ ಪಂಚಾಯತ್ಗಳು 30 ಇದ್ವು. ಈಗ ವಿಜಯನಗರ ಜಿಲ್ಲೆಗೆ ಹೊಸ ಜಿಲ್ಲಾ ಪಂಚಾಯತ್ ಆಗಿರೋದ್ರಿಂದ 31 ಆಗ್ತವೆ. ಸೊ ಹೀಗೆ ಭಾರತದಲ್ಲಿ 3 ರೀತಿಯ ಆಡಳಿತ ವ್ಯವಸ್ಥೆ ಇದೆ. ಒಂದು ಕೇಂದ್ರ ಸರ್ಕಾರ, ಯೂನಿಯನ್ ಗವರ್ನಮೆಂಟು. ಎರಡನೇದು ರಾಜ್ಯ ಸರ್ಕಾರ ಅಥವಾ ಸ್ಟೇಟ್ ಗವರ್ನಮೆಂಟು. ಮೂರನೇದು ಸ್ಥಳೀಯ ಸರ್ಕಾರ. ಈಗ ನೀವು ಯಾವುದೋ ಒಂದು ಹಳ್ಳಿಲಿದ್ದೀರಾ, ಯಾವುದೋ ಒಂದು ನಗರದಲ್ಲಿದ್ದೀರಾ ಅನ್ಕೊಂಡ್ರೆ ಆ ನಗರವನ್ನು ನೀವು ಗಮನಿಸಿ, ಅಲ್ಲೊಂದು ಲೋಕಲ್ ಬಾಡಿ ಇರುತ್ತೆ ಅಥವಾ ಲೋಕಲ್ ಗವರ್ನಮೆಂಟ್ ಇರುತ್ತೆ. ಇವುಗಳಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆ ಆಗಿರ್ಬೋದು ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವುದಾದ್ರೂ ಒಂದರ ಒಂದು ಅಡಿಯಲ್ಲಿ ನೀವು ಇರ್ತೀರ. ಬೇಕಾದ್ರೆ ಇಮ್ಯಾಜಿನ್ ಒಂದು ಜಸ್ಟ್ ಥಿಂಕ್ ಮಾಡಿ, ನೀವು ಯಾವುದೋ ಧಾರವಾಡದಲ್ಲಿದ್ದರೆ ಸೊ ಧಾರವಾಡ ಮಹಾನಗರ ಪಾಲಿಕೆ ಅಂಡರಲ್ಲಿ ಬರ್ತೀರಾ. ಅದಾದ್ಮೇಲೆ ಸ್ಟೇಟ್ ಗವರ್ನಮೆಂಟ್ ಕರ್ನಾಟಕ, ಅದಾದ್ಮೇಲೆ ಕೇಂದ್ರ ಸರ್ಕಾರ. ಯಾವುದೋ ಹಳ್ಳಿಲಿದ್ದೀರಂದ್ರೆ ನೀವು ಯಾವುದೋ ಒಂದು ಗ್ರಾಮ ಪಂಚಾಯತ್ ಆಡಳಿತದಲ್ಲೋ ಅಥವಾ ತಾಲೂಕಾ ಪಂಚಾಯತ್ ವ್ಯಾಪ್ತಿಗೋ ಬರ್ತೀರಾ. ಸೊ ಹೀಗೆ ಭಾರತದಲ್ಲಿ 3 ರೀತಿಯ ಸ್ಥಳೀಯ ಮೂರು ರೀತಿಯ ಆಡಳಿತವನ್ನು ನಾವು ನೋಡ್ತೀವಿ. ಸೊ ಅದರಲ್ಲಿ ಸ್ಥಳೀಯ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಹಿಂದೆ ಕೇವಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾತ್ರ ಇದ್ವು. ನಂತರ 1992ರಲ್ಲಿ 73ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯನ್ನು ತರ್ತಾರೆ. ಆ ಮೂಲಕ ಭಾರತದ ಸಂವಿಧಾನಕ್ಕೆ ಹೊಸ ಒಂದು ಪಾರ್ಟ್ ಅನ್ನ, ಹೊಸ ಭಾಗವನ್ನು ಸೇರಿಸ್ತಾರೆ. ಅದನ್ನ ಭಾಗ 9 ಅಂತ ಕರಿತೀವಿ. ಅದರಲ್ಲಿ 243ರಿಂದ 243 ವರೆಗಿನ ನಿಬಂಧನೆಗಳನ್ನ ಯಾಡ್ ಮಾಡೋ ಮೂಲಕ ಪಂಚಾಯತ್ಗಳು ಅಂತಕ್ಕಂಥ ಒಂದು ಹೊಸ ಭಾಗವನ್ನ, ಭಾಗ 9 ಸಂವಿಧಾನಕ್ಕೆ ಸೇರಿಸ್ತಾರೆ. ಹಾಗಾಗಿ ನಮ್ಮ ಭಾರತದಲ್ಲಿ ಗ್ರಾಮೀಣ ವ್ಯವಸ್ಥೆಯಲ್ಲಿ 3 ಸ್ಥಳೀಯ ಒಂದು ಗ್ರಾಮೀಣ ಸಂಸ್ಥೆಗಳನ್ನು ತರ್ತಕ್ಕಂಥ ಲೋಕಲ್ ಗವರ್ನಮೆಂಟ್ ಅನ್ನ, ಸ್ಥಳೀಯ ಸರ್ಕಾರಗಳನ್ನು ತರೋದಕ್ಕೆ ಈ 73ನೇ ಸಂವಿಧಾನ ತಿದ್ದುಪಡಿ ಅನುಕೂಲ ಆಯಿತು. ಅದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗಾದ್ರೆ ಈ ಕಡೆ ಬಂದಾಗ ನಗರಗಳಲ್ಲಿ ಅದೇ 1992ರ 74ನೇ ಸಂವಿಧಾನ ತಿದ್ದುಪಡಿಯನ್ನು ತಂದು ಹೊಸದಾಗಿ ಏನು 73ನೇ ಸಂವಿಧಾನ ತಿದ್ದುಪಡಿ ಪ್ರಕಾರ 9 ಭಾಗವನ್ನ ಏನು ಯಾಡ್ ಮಾಡಿದ್ರು, ಅದಕ್ಕೆ ಮತ್ತೆ 74ನೇ ಸಂವಿಧಾನ ತಿದ್ದುಪಡಿ ಪ್ರಕಾರ ಭಾಗ 9A ಅನ್ನು ಸೇರಿಸ್ತಾರೆ. ಮತ್ತು ಅಲ್ಲಿಂದ ಅದಕ್ಕೆ ಮುನ್ಸಿಪಾಲಿಟಿಗಳು ಅಂತಕ್ಕಂಥ ಹೆಸರನ್ನು ಕೊಡ್ತಾರೆ. ಮತ್ತು ಈ ಪಂಚಾಯಿತಿಗಳ ಒಂದು ಆರ್ಟಿಕಲ್ಗಳು, ನಿಬಂಧನೆಗಳು ಎಲ್ಲಿ ಮುಕ್ತಾಯ ಅದು 243O, ಅದ ನಂತರ 243P ಅಂತ ಕರೆದು 243P ಇಂದ 243ZG ವರೆಗಿನ ವಿಧಿಗಳನ್ನ ಈ ಒಂದು ಪಾರ್ಟ್ 9A ಸೇರಿಸ್ತಾರೆ. ಹಾಗಾಗಿ 73ನೇ ಸಂವಿಧಾನ ತಿದ್ದುಪಡಿ ಮತ್ತು 74ನೇ ಸಂವಿಧಾನ ತಿದ್ದುಪಡಿ ಪ್ರಕಾರ ಭಾರತದಲ್ಲಿ ಅಧಿಕೃತವಾಗಿ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳನ್ನು ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳನ್ನು ತರಲು ಜಾರಿಗೆ ಬಂತು. ಸೊ ಹೀಗೆ ಈ ಎಲ್ಲ ವಿಚಾರಗಳು ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಈ ಮಹಾನಗರ ಪಾಲಿಕೆ ಏನಿದೆ ಅಲ್ವಾ, ಬೆಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆಯನ್ನು ನಡೆಸಿ ಅಂತ ಆ ಒಂದು ಚುನಾವಣಾ ಆಯೋಗಕ್ಕೆ, ರಾಜ್ಯದ ಚುನಾವಣಾ ಆಯೋಗಕ್ಕೆ ಈಗ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ನೀಡಿದೆ. ಓಕೆ, ಹಾಗಾದ್ರೆ ರಾಜ್ಯ ಚುನಾವಣಾ ಆಯೋಗ ಬೇರೆ, ಕೇಂದ್ರ ಚುನಾವಣಾ ಆಯೋಗವೇ ಬೇರೆ. ನೋಡಿ, ರಾಜ್ಯ ಚುನಾವಣಾ ಆಯೋಗವನ್ನ ಕರ್ನಾಟಕ ಸ್ಟೇಟ್ ಎಲೆಕ್ಷನ್ ಕಮಿಷನ್, ಇದು ರೂರಲ್ ಮತ್ತು ಅರ್ಬನ್ ಲೋಕಲ್ ಬಾಡೀಸ್ಗೆ. ನೋಡಿ, ರೂರಲ್ ಲೋಕಲ್ ಬಾಡೀಸ್ ಅಂದ್ರೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು, ಅರ್ಬನ್ ಲೋಕಲ್ ಬಾಡೀಸ್ ಅಂದ್ರೆ ಅರ್ಬನ್ ಅಂದ್ರೆ ನಗರ, ಲೋಕಲ್ ಅಂದ್ರೆ ಸ್ಥಳೀಯ, ಬಾಡೀಸ್ ಅಂದ್ರೆ ಸಂಸ್ಥೆಗಳು. ನೋಡಿ, ನಗರ ಸ್ಥಳೀಯ ಸಂಸ್ಥೆಗಳಂದ್ರೆ ಅರ್ಬನ್ ಲೋಕಲ್ ಬಾಡೀಸು, ರೂರಲ್ ಲೋಕಲ್ ಬಾಡೀಸ್ ಅಂದ್ರೆ ರೂರಲ್ ಅಂದ್ರೆ ಗ್ರಾಮೀಣ, ಲೋಕಲ್ ಅಂದ್ರೆ ಸ್ಥಳೀಯ, ಬಾಡೀಸ್ ಅಂದ್ರೆ ಸಂಸ್ಥೆಗಳು. ಹೀಗೆ ರೂರಲ್ ಲೋಕಲ್ ಬಾಡಿ ಇವೆರಡಕ್ಕೆ ಎಲೆಕ್ಷನ್ ಅನ್ನು ನಡೆಸ್ತಕ್ಕಂಥದ್ದು ಆಯಾ ರಾಜ್ಯಗಳಲ್ಲಿರ್ತಕ್ಕಂಥ ರಾಜ್ಯ ಚುನಾವಣಾ ಆಯೋಗವಾಗುತ್ತೆ. ಸೊ ಅದು ಕೇಂದ್ರ ಚುನಾವಣಾ ಆಯೋಗದ ವ್ಯಾಪ್ತಿಗೆ ಬರೋದಿಲ್ಲ. ಹಾಗಾಗಿ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ, ಅಥವಾ ಸ್ಟೇಟ್ ಎಲೆಕ್ಷನ್ ಕಮಿಷನರು ಅಥವಾ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಯಾರಿದ್ದಾರೆ ಅಂದ್ರೆ ಡಾಕ್ಟರ್ ಬಿ ಬಸವರಾಜು ಅವರು. ಯಾರು? ಡಾಕ್ಟರ್ ಬಿ ಬಸವರಾಜ್ ಅವರು. ಇದೇ ರೀತಿಯಾಗಿ ಕೇಂದ್ರದ ಲೋಕಸಭೆ, ರಾಜ್ಯಸಭೆ ಮತ್ತು ಆಯಾ ರಾಜ್ಯಗಳ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳು ಮತ್ತು ನಮ್ಮ ದೇಶದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ, ಹೀಗೆ 6 ವಿಧದ ಚುನಾವಣೆಗಳನ್ನು ನಡೆಸಲು ಭಾರತದಲ್ಲಿ ಆರ್ಟಿಕಲ್ 324 ಪ್ರಕಾರ ಒಂದು ಚುನಾವಣಾ ಆಯೋಗ ಇದೆ. ಆ ಒಂದು ಚುನಾವಣಾ ಆಯೋಗಕ್ಕೆ ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ, 2 ಎಲೆಕ್ಷನ್ ಕಮಿಷನರ್ಗಳು ಇರ್ತಾರೆ. ಒಬ್ರು ಮುಖ್ಯ ಚುನಾವಣಾ ಆಯುಕ್ತರು, 2 ಚುನಾವಣಾ ಆಯುಕ್ತರು ಇರ್ತಾರೆ. ಇತ್ತೀಚೆಗೆ ಭಾರತದ ನೂತನ ಚೀಫ್ ಎಲೆಕ್ಷನ್ ಕಮಿಷನರ್ ಅಥವಾ ಮುಖ್ಯ ಚುನಾವಣಾ ಆಯುಕ್ತರಾಗಿ ರಾಜೀವ್ ಕುಮಾರ್ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ರು. ಮತ್ತು ಎಲೆಕ್ಷನ್ ಕಮಿಷನರ್ ಆಗಿ ಈಗ ಅನೂಪ್ ಚಂದ್ರ ಪಾಂಡೆರವರು ಇದ್ದಾರೆ. ಹಾಗೂ ಇನ್ನೊಂದು ಎಲೆಕ್ಷನ್ ಕಮಿಷನರ್ ಪೋಸ್ಟ್ ವೇಕೆಂಟ್ ಇದೆ, ಖಾಲಿ ಇದೆ ಅನ್ನೋದು ಕೂಡ ನಿಮ್ಮ ಗಮನದಲ್ಲಿರಲಿ. ಓಕೆ, ಸೊ ನೆಕ್ಸ್ಟ್ ಬರೋಣ. ಹಾಗಾದ್ರೆ ಆರ್ಟಿಕಲ್ 324 ಪ್ರಕಾರ ಭಾರತದಲ್ಲಿ ಚುನಾವಣಾ ಆಯೋಗವನ್ನ ನಾವು ಸ್ಥಾಪನೆ ಮಾಡ್ತೀವಿ ಅಥವಾ ಸ್ಥಾಪನೆ ಆಗಿದೆ ಅಂತ ಹೇಳ್ತೀವಿ.
ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಈಗ 25ನೇ ಚುನಾವಣಾ ಆಯುಕ್ತರಾಗಿ ಮುಖ್ಯ ಚುನಾವಣಾ ಆಯುಕ್ತರಾಗಿ ರಾಜೀವ್ ಕುಮಾರ್ ಅವರು ಇತ್ತೀಚೆಗೆ ಕಳೆದ ವಾರ ಅಧಿಕಾರವನ್ನು ವಹಿಸಿಕೊಂಡಿದ್ರು. 24ನೇ ಚುನಾವಣಾ ಆಯುಕ್ತರಾಗಿದ್ದ ಸುಶೀಲ್ ಚಂದ್ರರವರ ಅಧಿಕಾರಾವಧಿ ಅಲ್ಲಿಗೆ ಮುಗಿದಿತ್ತು. ಸೊ ಇನ್ನು ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಅಂದ್ರೆ ಸುಕುಮಾರ ಸೇನ್ ಅವರು. ಇದನ್ನ ಅವಾಗ ರಿಪೀಟ್ ಮಾಡ್ತಾ ಇರ್ತೀವಿ, ಬಟ್ ನೆನಪಿರುತ್ತೆ ಅಂತಕ್ಕಂಥದ್ದು. ಓಕೆ, ಸೊ ಇನ್ನು ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನಸಭೆಗಳು, ರಾಜ್ಯ ವಿಧಾನ ಪರಿಷತ್ಗಳು, ದೇಶದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆಯನ್ನ ಈ ಒಂದು ಭಾರತದ ಚುನಾವಣಾ ಆಯೋಗ ಕಾರ್ಯನಿರ್ವಹಿಸುತ್ತೆ. ಒಟ್ಟು 6 ಇದಾವೆ, ನೆನ್ಪಿಡ್ಬೇಕು. 1, 2, 3, 4, 5, 6. ಇವು ಬಿಟ್ಟು ರಾಜ್ಯದಲ್ಲಿರ್ತಕ್ಕಂಥ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಆಯಾ ರಾಜ್ಯಗಳಲ್ಲಿರ್ತಕ್ಕಂಥ ರಾಜ್ಯ ಚುನಾವಣಾ ಆಯೋಗವೇ ಚುನಾವಣೆಯನ್ನು ನಡೆಸುತ್ತೆ. ಹಾಗಾಗಿ ಈ ಒಂದು ಕೇಸಲ್ಲಿ ದೇಶದ ಸುಪ್ರೀಂ ಕೋರ್ಟು ಕೇಂದ್ರ ಚುನಾವಣಾ ಆಯೋಗಕ್ಕೆ ನಿರ್ದೇಶನವನ್ನು ನೀಡಿಲ್ಲ, ಬದಲಾಗಿ ಕರ್ನಾಟಕ ರಾಜ್ಯದ ರಾಜ್ಯ ಚುನಾವಣಾ ಆಯೋಗಕ್ಕೆ ನೀವು BBMP ಎಲೆಕ್ಷನ್ ಅನ್ನು ನಡೆಸಿ ಅಂತ ನಿರ್ದೇಶನವನ್ನು ನೀಡಿದೆ. 8 ವಾರಗಳ ಕಾಲ ಗಡುವನ್ನು ನೀಡಿದೆ. ಆಯ್ತು, ನಾವು ಚುನಾವಣೆಯನ್ನ ಆ 8 ವಾರಗಳಲ್ಲಿ ವಾರ್ಡ್ಗಳ ಪುನರ್ವಿಂಗಡಣೆಯನ್ನು ಮಾಡ್ತೀವಿ, ಜೊತೆಗೆ OBC ಮೀಸಲಾತಿಯನ್ನು ನೀಡಿ ಅಂತಿಮಗೊಳಿಸಿ ಚುನಾವಣೆಯನ್ನು ಸಹಿತ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅಂತ CM ಅವರು ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ರಾಜ್ಯ ಚುನಾವಣಾ ಆಯೋಗ ಸರ್ಕಾರಕ್ಕೂ ಕೂಡ ನಿರ್ದೇಶನವನ್ನು ನೀಡುತ್ತೆ. ಸೊ ಹೀಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ತಿಳ್ಕೋಬೇಕು. ಓಕೆ, ಸರಿ, ಮುಂದೆ ಹೋಗೋಣ. ಕ್ವಶನ್ ನಂಬರ್ 2. ಬಿಜೆಪಿ ಎಲ್ಲ ಭಾರತೀಯ ಭಾಷೆಗಳನ್ನ ಭಾರತೀಯತೆಯ ಆತ್ಮ ಎಂದು ಪರಿಗಣಿಸುತ್ತದೆ ಎಂದು ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ನೋಡಿ, ಬಿಜೆಪಿ ಕನ್ಸಿಡರ್ಸ್ ಆಲ್ ಇಂಡಿಯನ್ ಲ್ಯಾಂಗ್ವೇಜಸ್ ಸೋಲ್ ಆಫ್ ಭಾರತೀಯತಾ. ಸೊ ಸೇಸ್ PM ಮೋದಿ. ಇದೊಂಥರ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗುತ್ತೆ, ಬಟ್ ಇದ್ರಲ್ಲಿ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಇದೆ. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ನ ತೆಗೆದುಕೊಂಡಿದ್ದೀನಿ. ನೋಡೋಣ, ಬಿಜೆಪಿ ಸರ್ಕಾರದ ಅಂದ್ರೇನು, ಪ್ರಧಾನಿ ಮೋದಿ ಅವರು ಬಿಜೆಪಿ ಪಕ್ಷದಿಂದ ಪ್ರಧಾನಿ ಆಗಿರ್ತಕ್ಕಂಥದ್ದು. ಅವ್ರು ಏನು ಹೇಳಿದ್ದಾರೆ, ಈಗ ಏನು ನಮ್ಮ ದೇಶದಲ್ಲಿ ನಡೀತಾ ಇದೆ, ಹಿಂದಿ ಏರಿಕೆ ಆಗ್ತಾ ಇದೆ ಅಂತಕ್ಕಂಥ ಒಂದಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ. ಮತ್ತು ಹಿಂದಿಯನ್ನ ರಾಷ್ಟ್ರಭಾಷೆಯಾಗಿ ಮಾಡಬೇಕು ಅಂತ, ಅಥವಾ ರಾಷ್ಟ್ರಭಾಷೆ ಇದೆ ಅಂತಕ್ಕಂಥ ಸುದ್ದಿಗಳು ಸಹಿತ ಇದ್ವು ಅಲ್ವಾ. ಅಜಯ್ ದೇವಗನ್ ಅವರು ಒಂದಷ್ಟು ಟ್ವೀಟ್ ಮಾಡಿದ್ರು, ಅದಕ್ಕೆ ಸುದೀಪ್ ಅವರು, ನಮ್ಮ ಕಿಚ್ಚ ಸುದೀಪ್ ಅವರು ಸಹಿತ ಒಂದಷ್ಟು ಪ್ರತಿಕ್ರಿಯೆಯನ್ನು ನೀಡಿದ್ರು, ಅದು ಕೂಡ ನ್ಯಾಷನಲ್ ನ್ಯೂಸ್ ಆಗಿತ್ತು. ಸೊ ಇಂಥ ಒಂದು ಪರ ವಿರೋಧ ಚರ್ಚೆಗಳ ಸಂದರ್ಭದಲ್ಲಿ ಪ್ರಧಾನಿಯವರೇ ಈ ಒಂದು ಚರ್ಚೆಗೆ ಇತಿಶ್ರೀಯನ್ನು ಆಡಿದ್ದಾರೆ. ಏನಂತ ಹೇಳಿದ್ದಾರೆ, ನಮ್ಮ ಸರ್ಕಾರ ಅಥವಾ ಬಿಜೆಪಿ ಪಕ್ಷವು ಎಲ್ಲ ಭಾರತೀಯ ಭಾಷೆಗಳನ್ನು ಭಾರತೀಯತೆಯ ಆತ್ಮ ಅಂತ ಪರಿಗಣಿಸುತ್ತೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಾಗಿ ಏನಿದೆ ಆರ್ಟಿಕಲ್, ಭಾಷಾ ವೈವಿಧ್ಯತೆ ದೇಶದ ಹೆಮ್ಮೆ, ಪ್ರಾದೇಶಿಕ ಭಾಷೆಗಳು ಸಿರಿ ಸಂಸ್ಕೃತಿಯ ಪ್ರತಿಬಿಂಬ, ಹಿಂದಿ ರಾಷ್ಟ್ರ ಭಾಷೆ ವಿವಾದಕ್ಕೆ ಪ್ರಧಾನಿ ಇತಿಶ್ರೀಯನ್ನು ಆಡಿದ್ದಾರೆ. ಎಲ್ಲಿ ನೋಡಿ, ರಾಜಸ್ಥಾನದ ಜೈಪುರದಲ್ಲಿ ಇತ್ತೀಚೆಗೆ ಬಿಜೆಪಿ ರಾಷ್ಟ್ರೀಯ ಪದಾಧಿಕಾರಿಗಳ ಸಭೆ ನಡೆದಿತ್ತು. ಅದರಲ್ಲಿ ಪ್ರಧಾನಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡುತ್ತಾ ಹೇಳ್ತಾ ಇದ್ರೆ ಅಂತ ನೋಡಿ, ಭಾಷಾ ವೈವಿಧ್ಯತೆ ನಮ್ಮ ದೇಶದ ಹೆಮ್ಮೆ, ಭಾಷಾ ವೈವಿಧ್ಯತೆಯು ಭಾರತದ ಹೆಮ್ಮೆ ಮತ್ತು ಸ್ಫೂರ್ತಿಯಾಗಿದೆ. ಆದರೆ ಕೆಲವು ದಿನಗಳಿಂದ ಭಾಷೆಗಳ ವಿಚಾರದಲ್ಲಿ ವಿವಾದವನ್ನು ಸೃಷ್ಟಿಸಲು ಯತ್ನಿಸಲಾಗ್ತಾ ಇದೆ. ಬಿಜೆಪಿ ಪಕ್ಷವಾಗಲಿ ಅಥವಾ ನಮ್ಮ ಸರ್ಕಾರವಾಗಲಿ ಪ್ರಾದೇಶಿಕ ಭಾಷೆಗಳನ್ನು ಕಡೆಗಣಿಸೋದಿಲ್ಲ ಮತ್ತು ಹಿಂದಿ ರಾಷ್ಟ್ರ ಭಾಷೆ ಅಂತಕ್ಕಂಥದ್ದನ್ನು ನಾವೇನು ಹೊರಡಿಸಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಸೊ ಆಯ್ತು, ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆದ್ರೂ ನೆಕ್ಸ್ಟ್ ನಮ್ಗೇನು ಬೇಕಾಗಿದೆ. ಸೊ ಇದಕ್ಕೂ ಸಹಿತ ಏನು ಹೇಳ್ತಾ ಇದ್ದಾರೆ, ಕೆಲವೊಂದು ನಿನ್ನೆ ನಾನು ಪೇಪರನ್ನು ನೋಡ್ತಾ ಇದ್ದೆ, ನಮ್ಮ 22 ಭಾಷೆಗಳೇನಿದಾವೆ 8ನೇ ಶೆಡ್ಯೂಲ್ನಲ್ಲಿ ಎಲ್ಲವನ್ನ ರಾಷ್ಟ್ರ ಭಾಷೆಯಾಗಿ ಘೋಷಣೆ ಮಾಡಿ ಅಂತ ಒಂದಷ್ಟು ಜನ ಹೇಳ್ತಾ ಇದ್ರು. ಹಾಗಾದ್ರೆ ಇಲ್ಲಿ ನಮಗೇನು ಗೊತ್ತಾಯ್ತು, ಯಾವುದೋ ಒಂದು ಶೆಡ್ಯೂಲ್ ಅಲ್ಲಿ ಎಷ್ಟು ಲ್ಯಾಂಗ್ವೇಜಸ್ ಇದಾವೆ ಅಂತ ಅಲ್ವಾ, ಅದನ್ನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾರೆ. ಹಾಗಾದ್ರೆ ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ನೋಡಿ, ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಒಟ್ಟು 22 ಭಾಷೆಗಳನ್ನು ರೆಕಗ್ನೈಸ್ ಮಾಡಿದ್ದಾರೆ. ಹಾಗಾಗಿ ಸಂವಿಧಾನದ 8ನೇ ಶೆಡ್ಯೂಲಲ್ಲಿ ಎಷ್ಟು ಭಾಷೆಗಳಿದಾವೆ ಅಂದ್ರೆ 22. ಅದರಲ್ಲಿ ಕನ್ನಡ ಇದೆ ಅಂದ್ರೆ ಹೌದು ಅಲ್ವಾ. ಕನ್ನಡಕ್ಕೆ ಯಾವ ವರ್ಷ ಈ ಒಂದು 8ನೇ ಶೆಡ್ಯೂಲಲ್ಲಿ ಸೇರಿಸಿದ್ರೆ ಅಂದ್ರೆ ಸಂವಿಧಾನ ರಚನೆ ಆದಾಗಲೇ ಕನ್ನಡವನ್ನು ಸೇರಿಸಿದ್ರು ಅಲ್ವಾ. ಇನ್ನು ಆರ್ಟಿಕಲ್ 344 1 ಮತ್ತು 351 ಕೂಡ ಈ ಒಂದು ಭಾಷೆಗಳ ಬಗ್ಗೆ ಮಾತಾಡುತ್ತೆ. ಓಕೆ, ಹಾಗಾಗಿ 22 ಭಾಷೆಗಳು ಯಾವ್ಯಾವಿದ್ದಾವೆ ನೋಡಿ. ಆಸ್ಸಾಮೀಸ್ 1950ರಲ್ಲಿನೇ ಇದನ್ನ ರೆಕಗ್ನೈಸ್ ಮಾಡಿದ್ರು. ನೆಕ್ಸ್ಟ್ ಬೆಂಗಾಲಿ, ಬೋಡೋ, ಡೋಗ್ರಿ ನೋಡಿ, ಬೋಡೋ ಮತ್ತು ಡೋಗ್ರಿ 2003ರಲ್ಲಿ, ಯಾವುದು ಬೋಡೋ ಮತ್ತು ಡೋಗ್ರಿ, ಓಕೆ 2003ರಲ್ಲಿ. ಯಾಕಂದ್ರೆ ಇತ್ತೀಚೆಗೆ ಯಾವ ಒಂದು ಭಾಷೆಗಳನ್ನ ಸಂವಿಧಾನದ 8ನೇ ಶೆಡ್ಯೂಲ್ಗೆ ಸೇರಿಸಲಾಯಿತು ಅಂತ ಕೇಳಿದಾರೆ ಬಹಳ ಎಕ್ಸಾಮ್ಗಳಲ್ಲಿ. ಓಕೆ, ಇನ್ನು ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮಾತಾಲಿ. ಸೊ ಮಾತಾಲಿ ಕೂಡ 2003ರಲ್ಲಿ ಮಾತಾಲಿ. ಓಕೆ, ನೆಕ್ಸ್ಟ್ ನೋಡೋಣ.
ಮಲಯಾಳಂ, ಮಣಿಪುರಿ, ಮರಾಠಿ, ನೇಪಾಳಿ, ಒಡಿಯಾ, ಪಂಜಾಬಿ, ಸಂಸ್ಕೃತ, ಸಂತಾಲಿ. ನೋಡಿ, ಸಂತಾಲಿ ಕೂಡ ಇದೆ 2003ರಲ್ಲಿ. ಓಕೆ, ನೆಕ್ಸ್ಟ್ ಸಿಂಧಿ, ತಮಿಳು, ತೆಲುಗು, ಉರ್ದು. ಹೀಗೆ ಒಟ್ಟು 22 ಭಾಷೆಗಳನ್ನು ನಮ್ಮ ಸಂವಿಧಾನದ 8ನೇ ಶೆಡ್ಯೂಲಲ್ಲಿ ರೆಕಗ್ನೈಸ್ ಮಾಡಿದ್ದಾರೆ. ಓಕೆ, ಈ 22 ಭಾಷೆಗಳು ಪ್ಲಸ್ ಮತ್ತೆರಡು ಭಾಷೆಗಳು ಅಂದರೆ ಒಂದು ಇಂಗ್ಲೀಷು, ಇನ್ನೊಂದು ರಾಜಸ್ಥಾನಿ, ಇವುಗಳನ್ನು ಸೇರಿಸಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡ್ತಾರೆ. ಓಕೆ, ಈ ಭಾಷೆಗಳಿಗೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ಸಹಿತ ನೀಡ್ತಾರೆ ಅನ್ನೋದು ನೆನಪಿಡಬೇಕು. ಇನ್ನು 2003ರಲ್ಲಿ ಬೋಡೋ, ಡೋಗ್ರಿ, ಮಾತಾಲಿ ಮತ್ತು ಸಂತಾಲಿಗಳನ್ನು ಸಂವಿಧಾನದ 8ನೇ ಶೆಡ್ಯೂಲ್ಗೆ ಸೇರಿಸಲಾಯಿತು ಅನ್ನೋದು ಒಂದು ವಿಚಾರ. ಆದರೆ ಬೋಡೋವನ್ನು ಯಾವ ಒಂದು ರಾಜ್ಯದಲ್ಲಿ ಮಾತನಾಡ್ತಾರೆ ಜನಗಳು ಅಂದರೆ, ಬೋಡೋವನ್ನು ನೋಡಿ, ಆಸಾಮಿನ ಒಂದು ಬುಡಕಟ್ಟು ಜನಾಂಗ ಮಾತಾಡುತ್ತೆ, ಬೋಡೋ ಆಸಾಮು. ಡೋಗ್ರಿ ಜಮ್ಮು, ಹಿಮಾಚಲ್ ಪ್ರದೇಶದ ಒಂದು ಜನರು ಮಾತಾಡ್ತಕ್ಕಂಥ ಭಾಷೆ ಆಗುತ್ತೆ. ನಂತರ ಮಾತಾಲಿ ಬಿಹಾರದ ಕೆಲವು ಭಾಗಗಳಲ್ಲಿ ಮಾತಾಡ್ತಾರೆ. ಸೊ ನೆಕ್ಸ್ಟ್ ಸಂತಾಲಿಯನ್ನು ಜಾರ್ಖಂಡ್, ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಸಂತಾಲ್ ಎನ್ನುವ ಒಂದು ಬುಡಕಟ್ಟು ಜನಾಂಗ ಮಾತಾಡುತ್ತೆ. ಈ ಭಾಷೆಗಳಿಗೂ ಸಹಿತ ನಮ್ಮ ಸಂವಿಧಾನದಲ್ಲಿ ರೆಕಗ್ನಿಷನ್ ಅನ್ನು ನೀಡಿದ್ದಾರೆ. ಓಕೆ, ಇನ್ನೊಂದು ಪ್ರಶ್ನೆ ಬರುತ್ತೆ, ಸಂವಿಧಾನದ ಈ 22 ಭಾಷೆಗಳಲ್ಲಿ 8 ಭಾಷೆಗಳಿಗೆ ಈ ಒಂದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಥವಾ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ನೀಡಲಾಗಿದೆ. ಅದನ್ನು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟಾಟಸ್ ಅಥವಾ ಶಾಸ್ತ್ರೀಯ ಸ್ಥಾನಮಾನ ಅಂತ ಕರಿತೀವಿ. ಅಂದರೆ ಈ ಒಂದು ಕೆಲವೊಂದು ಭಾಷೆಗಳ ಬೆಳವಣಿಗೆಗೆ ಸಹಕಾರಿಯಾಗಲು ಅದೇ 8ನೇ ಶೆಡ್ಯೂಲಲ್ಲಿ ಶಾಸ್ತ್ರೀಯ ಭಾಷೆಗಳನ್ನು ಪಟ್ಟಿ ಮಾಡಲಾಗಿದೆ. ಅಂತಹ ಶಾಸ್ತ್ರೀಯ ಭಾಷೆಗಳಲ್ಲಿ ಇದುವರೆಗೂ ಒಟ್ಟು 6 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿದೆ. ನೋಡಿ ಯಾವ್ಯಾವು ನೋಡಿ, ಶಾಸ್ತ್ರೀಯ ಸ್ಥಾನಮಾನ. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಅಥವಾ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟಾಟಸ್ ಅನ್ನು 2008ರಲ್ಲಿ ನೀಡಲಾಗಿದೆ. 2008ರಲ್ಲಿ ಬಹಳ ಕಡೆ ಕೇಳ್ತಾರೆ, ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ಯಾವ ಒಂದು ವರ್ಷದಲ್ಲಿ ನೀಡಲಾಗಿದೆ ಅಂದರೆ 2008ರಲ್ಲಿ. ಓಕೆ, ಹಾಗಾದ್ರೆ ಒಟ್ಟು ಎಷ್ಟು ಭಾಷೆಗಳಿಗೆ ಅಂದರೆ 6 ಭಾಷೆಗಳಿಗೆ. ಮೊದಲನೇದಾಗಿ ತಮಿಳು 2004ರಲ್ಲಿ ತಮಿಳಿಗೆ, 2005ರಲ್ಲಿ ಸಂಸ್ಕೃತ, ಮತ್ತು 2008ರಲ್ಲಿ ಕನ್ನಡ, ಮತ್ತು ಅದೇ 2008ರಲ್ಲಿ ತೆಲುಗು, ಹಾಗೂ 2013ರಲ್ಲಿ ಮಲಯಾಳಮು, ಮತ್ತು ಒಡಿಸ್ಸಾದಲ್ಲಿ ಮಾತನಾಡ್ತಕ್ಕಂಥ ಒಡಿಯಾಗೆ 2014ರಲ್ಲಿ. ಹೀಗೆ ಒಟ್ಟು 6 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟಾಟಸ್ ಅನ್ನು ನೀಡಲಾಗಿದೆ. ಓಕೆ, ನೆನಪಿಡಬೇಕು. ಇನ್ನೊಂದು, ಹಾಗಾದರೆ ನಮ್ಮ ಕರ್ನಾಟಕಕ್ಕೆ ಅಥವಾ ಕರ್ನಾಟಕದ ಭಾಷೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು 2008ರಲ್ಲಿ ನೀಡಲಾಯಿತು. ಆ ಒಂದು ಭಾಷೆಯನ್ನು ಇನ್ನಷ್ಟು ಬೆಳವಣಿಗೆಯನ್ನು ಮಾಡಲು ಶಾಸ್ತ್ರೀಯ ಕನ್ನಡ ಅಧ್ಯಯನ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ, ಒಂದಷ್ಟು ಫಂಡನ್ನು ನೀಡ್ತಾರೆ. ಹಾಗಾದರೆ ಈ ಶಾಸ್ತ್ರೀಯ ಕನ್ನಡ ಅಧ್ಯಯನ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂದರೆ ಮೈಸೂರು ವಿಶ್ವವಿದ್ಯಾಲಯದ ಆವರಣದಲ್ಲಿ ತೆರೆಯಲು ನಿರ್ಧರಿಸಲಾಗಿದೆ. ಸೊ ನೆನಪಿಡಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 3, GST ಕೌನ್ಸಿಲ್ ನಿರ್ಧಾರಗಳು ಕೇಂದ್ರ ಮತ್ತು ರಾಜ್ಯಗಳ ಮೇಲೆ ಬಲವಂತವಾಗಿ ಏರುವಂತಿಲ್ಲ. ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ ಮಾಡಿದೆ. SC says GST council decisions not binding on center and states. ನೋಡಿ, ಹಿಂದೆ ಹಲವಾರು ಟ್ಯಾಕ್ಸ್ಗಳಿದ್ವು ಅಲ್ವಾ, ವ್ಯಾಟ್ ಇತ್ತು, ಇನ್ನೊಂದು ಯಾವುದು ಆ ಡ್ಯೂಟಿ ಈ ಡ್ಯೂಟಿ ಅಂತೆಲ್ಲ ಇತ್ತು. ಆ ಡ್ಯೂಟಿಗಳನ್ನೆಲ್ಲ ಟ್ಯಾಕ್ಸ್ಗಳನ್ನು ತೆಗೆದು ಇವತ್ತು GST ಅಂತಕ್ಕಂಥ ಕೇವಲ ಏಕರೂಪದ ಒಂದು ಟ್ಯಾಕ್ಸನ್ನು ತಂದಿದ್ದಾರೆ ಅಲ್ವಾ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ. ಸೊ ಈ GSTಯನ್ನು ಯಾವ ಒಂದು ಸಂವಿಧಾನದ ತಿದ್ದುಪಡಿ ಪ್ರಕಾರ, ಯಾವ ಒಂದು ಬಿಲ್ ಪ್ರಕಾರ ಅಲ್ವಾ, ಸೊ ಮತ್ತು ಯಾವ ವರ್ಷದಲ್ಲಿ ಇದನ್ನು ತಂದಿದ್ದಾರೆ ಅಂತಕ್ಕಂಥದ್ದು ಬಹಳ ಕಡೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಂದು. ಓಕೆ, ಇನ್ನು ಈ GSTಯನ್ನು ಸಜೆಸ್ಟ್ ಮಾಡೋದಕ್ಕೆ ಒಂದು GST ಕೌನ್ಸಿಲ್ ಅಂತಕ್ಕಂಥ ಒಂದು ಮಂಡಳಿ ಇದೆ. ಈ GST ಕೌನ್ಸಿಲ್ ಅಥವಾ GST ಮಂಡಳಿಯ ನಿರ್ಧಾರಗಳು ಏನಿರ್ತವೆ, ಆ ನಿರ್ಧಾರಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅವುಗಳನ್ನ ಅಳವಡಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಇಲ್ಲ, ಅವ್ರದೇ ಬೇಕಾಗಿರ್ತಕ್ಕಂಥ ರೂಲ್ಸ್ಗಳನ್ನು ಮಾಡ್ಕೋಬಹುದು ಅಂತ ಈಗ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ನೀಡಿಬಿಟ್ಟಿದೆ. ಹಾಗಾದರೆ ನಮ್ಮ GST ಒಂದು ಏನು ಕಾಯ್ದೆ ಇದೆ ಅದಕ್ಕೆ ಏನಾಗುತ್ತೆ ಅಂತಕ್ಕಂಥದ್ದು ಈಗ ಕುತೂಹಲ ಇದೆ. ಸೊ ಹಾಗಾಗಿ ಏನಿದೆ ಆರ್ಟಿಕಲ್ ನೋಡ್ತಾ ಬರೋಣ. ಓಕೆ, ನೋಡಿ, GST ನಿರ್ಧಾರ ಸಮಾನ ಅಧಿಕಾರ. ನ್ಯಾಯಾಲಯ ಏನು ಹೇಳ್ತು ನೋಡಿ, ತೆರಿಗೆ ನಿರ್ಧರಿಸುವ ವಿಷಯದಲ್ಲಿ GST ಸಮಿತಿಯ ಶಿಫಾರಸುಗಳನ್ನು ಕೇಂದ್ರ ಆಗಲಿ ಅಥವಾ ರಾಜ್ಯವಾಗಲಿ ಕಡ್ಡಾಯವಾಗಿ ಪಾಲಿಸಬೇಕಾದ ಅಗತ್ಯ ಇಲ್ಲ ಅಂತ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಆರ್ಥಿಕ ಅಂದರೆ ರಾಜ್ಯಗಳ ಆರ್ಥಿಕ ಅಧಿಕಾರವನ್ನು GST ಕಿತ್ತುಕೊಂಡಿದೆ ಅಂತಕ್ಕಂಥ ಆರೋಪಗಳು ಇದ್ವು. ಹಿಂದೆ ರಾಜ್ಯದಲ್ಲಿರ್ತಕ್ಕಂಥ ಒಂದು ಟ್ಯಾಕ್ಸನ್ನು ರಾಜ್ಯವೇ ಕಲೆಕ್ಟ್ ಮಾಡ್ಕೊಳ್ತಾ ಇತ್ತು, ಅಭಿವೃದ್ಧಿಯನ್ನು ಮಾಡ್ತಾ ಇತ್ತು. ಇವತ್ತು ಎಲ್ಲವನ್ನ ತೆಗೆದು GST ಮಾಡಿರೋದ್ರಿಂದ ಪ್ರತಿಯೊಂದು ಅಮೌಂಟ್ ಈಗ ಕೇಂದ್ರಕ್ಕೆ ಹೋಗುತ್ತೆ. ಕೇಂದ್ರ ನಂತರ ಆಯಾ ರಾಜ್ಯಗಳಿಗೆ ಒಂದಷ್ಟು ಅಮೌಂಟನ್ನು
ಪರ್ಸೆಂಟೇಜನ್ನು ನೀಡ್ತಾ ಹೋಗುತ್ತೆ. ಆಗ ರಾಜ್ಯಗಳಿಗೆ ಹಿಂದೆ ಬರ್ತಂಥ ಆದಾಯಕ್ಕೂ ಈಗ ಬರ್ತಾ ಇರತಕ್ಕಂಥ ಆದಾಯಕ್ಕೂ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಆಗಾಗ ವಿರೋಧ ಪಕ್ಷಗಳು ಹೇಳ್ತಾ ಇರ್ತವೆ, ಸಿದ್ದರಾಮಯ್ಯನವರು ಹೇಳ್ತಾ ಇರ್ತಾರೆ, ನೀವು ಕೇಳಿರ್ತಾರೆ ಭಾಷಣಗಳಲ್ಲಿ ಅಲ್ವಾ. ಸೊ ಹಾಗೆ ಈಗ GST ನಿರ್ಧಾರ ಸಮಾನ ಅಧಿಕಾರವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೂ ತಮ್ಮದೇ ಆಗಿರ್ತಕ್ಕಂಥ ರೂಲ್ಸ್ಗಳನ್ನು ಮಾಡಿಕೊಳ್ಳಲು ಅವಕಾಶವನ್ನು ನೀಡಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಹಾಗಾದ್ರೆ ಏನಾದರೂ ಕಾಯ್ದೆಗಳಿಗೆ ತಿದ್ದುಪಡಿ ತರಬೇಕಾಗುತ್ತಾ ನೋಡೋಣ. ಓಕೆ ನೋಡಿ, ಒಂದು ರಾಷ್ಟ್ರ ಒಂದು ತೆರಿಗೆ ನೀತಿಯೊಂದಿಗೆ ಜಾರಿಗೆ ಬಂದಿದ್ದ ಸರಕು ಮತ್ತು ಸೇವಾ ತೆರಿಗೆ GST ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ವ್ಯವಸ್ಥೆ ಕುರಿತು ಸುಪ್ರೀಂ ಕೋರ್ಟ್ ಮಹತ್ವವಾಗಿರತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ, ಆದೇಶವೊಂದನ್ನು ಕೂಡ ನೀಡಿದೆ. ಮಾತ್ರವಲ್ಲದೆ GST ಕೌನ್ಸಿಲ್ ಶಿಫಾರಸುಗಳನ್ನು ರಾಜ್ಯವಾಗಲಿ ಕೇಂದ್ರವಾಗಲಿ ಕಡ್ಡಾಯವಾಗಿ ಪಾಲಿಸಬೇಕಾಗಿಲ್ಲ. ಪ್ರತಿಯೊಂದು ರಾಜ್ಯವು ತನ್ನದೇ ಆಗಿರ್ತಕ್ಕಂಥ ತನ್ನ ವ್ಯಾಪ್ತಿಯಲ್ಲಿ ಪ್ರತ್ಯೇಕ ನಿಯಮಗಳನ್ನು ರೂಪಿಸಲು ಅಧಿಕಾರವನ್ನು ನೀಡಬೇಕಾಗಿದೆ ಅಂತ ಹೇಳಿದೆ. ಮತ್ತು ಅವುಗಳು ಹೊಂದಿದಾವೆ ಅಂತ ಹೇಳಿದೆ, GST ಅವುಗಳನ್ನ ಕಿತ್ಕೊಂಡಿದೆ ಅಂತ ಹೇಳ್ತಾ ಇದೆ. ಓಕೆ, ಸುಪ್ರೀಂ ಆದೇಶವನ್ನ ಕೇರಳ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಸ್ವಾಗತವನ್ನು ಮಾಡಿದವೆ. ಯಾಕಂದ್ರೆ ಅಲ್ಲಿ BJP ಸರ್ಕಾರ ಇಲ್ಲ. ಆಬ್ವಿಯಸ್ಲಿ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ತಂದಿದೆ ಅಂದಾಗ ಕೇಂದ್ರದಲ್ಲಿ ಯಾವ ಪಕ್ಷ ಇದೆಯೋ ಆ ಪಕ್ಷಗಳೇ ಇರ್ತಕ್ಕಂಥ ರಾಜ್ಯ ಸರ್ಕಾರಗಳು ಅದನ್ನ ಆಲ್ಮೋಸ್ಟ್ ವಿರೋಧಿಸಲ್ಲ. ಬಟ್ ಅದನ್ನ ಬಿಟ್ಟು ಬೇರೆ ಪಕ್ಷಗಳಿದ್ದಾಗ ಕೇಂದ್ರ ತರ್ತಕ್ಕಂಥ ಕಾನೂನುಗಳನ್ನು ವಿರೋಧಿಸ್ತಾ ಇರೋದು ಸಾಮಾನ್ಯವಾಗಿದೆ. ಹಾಗಾಗಿ ಕೇರಳ ಮತ್ತು ಪಶ್ಚಿಮ ಬಂಗಾಳಗಳು ಇದನ್ನು ಸ್ವಾಗತವನ್ನು ಮಾಡಿದವೆ. ಓಕೆ, ಇನ್ನು ಭಾರತದಲ್ಲಿ ಒಕ್ಕೂಟ ವ್ಯವಸ್ಥೆ ಎಂದರೆ ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿರಂತರವಾಗಿ ತೊಡಗಿಸಿಕೊಳ್ಳುವ ಸಂವಾದವಾಗಿದೆ. ಅರಾಜಕತೆ ಮತ್ತು ಭದ್ರತೆಯ ಕಾರಣಕ್ಕಾಗಿ ಸಂವಿಧಾನವು ಕೇಂದ್ರಕ್ಕೆ ತುಸು ಹೆಚ್ಚು ಅಧಿಕಾರದ ಪಾಲನ್ನು ಒದಗಿಸಿದೆ. ಅರಾಜಕತೆ ಆಗಬಾರ್ದು ಮತ್ತು ರಾಷ್ಟ್ರದ ಭದ್ರತೆಯ ಕಾರಣಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಸ್ವಲ್ಪ ಹೆಚ್ಚಿನ ಪಾಲನಾ ಅಧಿಕಾರವನ್ನು ನೀಡಿದೆ. ಹಾಗಂದ ಮಾತ್ರಕ್ಕೆ ರಾಜ್ಯ ಸರ್ಕಾರಗಳು ಕೇಂದ್ರದ ಮಾತನ್ನು ಕೇಳಬೇಕು ಅಂತಕ್ಕಂಥ ಅವಶ್ಯಕತೆ ಇಲ್ಲ. ಬದಲಾಗಿ ಈ ಒಂದು ಫೆಡರಲ್ ಘಟಕಗಳು ಫೆಡರಲಿಸಮ್ ಅಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಅಧಿಕಾರವನ್ನು ಹೊಂದಿದೆ. ಹಾಗಾಗಿ ಈ ಒಂದು GST ಕೌನ್ಸಿಲ್ ಏನು ಹೇಳುತ್ತೆ ಅದನ್ನ ರಾಜ್ಯ ಆಗಲಿ ಅಥವಾ ಕೇಂದ್ರವಾಗಲಿ ಪಾಲಿಸಲೇಬೇಕಂತಿಲ್ಲ ಅಂತ ಹೇಳುತ್ತೆ. ಏನಿದೆ GST ಕೌನ್ಸಿಲ್ ನೋಡ್ಕೊಂಬರೋಣ. ನೋಡಿ, 2016ರಲ್ಲಿ 101ನೇ ಸಂವಿಧಾನದ ತಿದ್ದುಪಡಿ ಆಗುತ್ತೆ. ಸೊ ಅದನ್ನೇ ನಾವು GST ಕಾಯ್ದೆ ಈ ಒಂದು ತಿದ್ದುಪಡಿ ಮುಖಾಂತರ ಬಂತು. ಈ ಬಿಲ್ ನಂಬರ್ ಕೇಳ್ತಾರೆ ಕೆಲವೊಂದ್ಸಲ. GST ಬಿಲ್ ನಂಬರ್ ಯಾವುದಂದ್ರೆ 122, ಕಾಯ್ದೆ 101ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಆಗುತ್ತೆ. ಓಕೆ, ಇನ್ನು ಸರಕು ಮತ್ತು ಸೇವಾ ತೆರಿಗೆಗಳನ್ನು ಸರಕುಗಳ ಉತ್ಪಾದನೆ, ಮಾರಾಟ ಮತ್ತು ಬಳಕೆ ಹಾಗೂ ಸೇವೆಗಳ ಮೇಲಿನ ಸಮಗ್ರ ಪರೋಕ್ಷ ತೆರಿಗೆ ಆಗುತ್ತೆ. ಈ ತಿದ್ದುಪಡಿಗಳಲ್ಲಿ ಪ್ರಸ್ತುತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ವಿಧಿಸಲಾಗುತ್ತಿದ್ದ ಹಲವಾರು ಪರೋಕ್ಷ ತೆರಿಗೆಗಳು ಕೂಡ ಇದರಲ್ಲಿ ಸೇರಿಕೊಂಡಿದ್ವು ಅಲ್ವಾ. ಸೊ ಸಂವಿಧಾನದ ಆರ್ಟಿಕಲ್ 368 ಪ್ರಕಾರ ಇದನ್ನು ತಿದ್ದುಪಡಿ ಮಾಡಲಾಗುತ್ತೆ. ಕೆಲವೊಂದು ಸಂವಿಧಾನ ತಿದ್ದುಪಡಿಗಳನ್ನ ಕೇವಲ ಸರಳ ಬಹುಮತ, ವಿಶೇಷ ಬಹುಮತ ಮತ್ತು ಕೆಲವೊಂದು ವಿಶೇಷ ಪ್ರಕರಣಗಳಲ್ಲಿ ರಾಜ್ಯಗಳು, ಅರ್ಧಕ್ಕಿಂತ ಹೆಚ್ಚಿನ ರಾಜ್ಯಗಳ ವಿಧಾನಸಭೆಗಳು ಸಹಿತ ಅದನ್ನು ಅಪ್ರೂವ್ ಮಾಡಬೇಕಾಗುತ್ತೆ. ಅಂತ ಒಂದು ಕಾಯ್ದೆ GST ಆಗಿತ್ತು. ಅದಕ್ಕೆ ಮೋರ್ ದೆನ್ ಹಾಫ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್ ಕೂಡ ಸಂವಿಧಾನದ ಈ ಒಂದು ಆರ್ಟಿಕಲ್ 368 ಪ್ರಕಾರ ಏನು ಕಾಯ್ದೆ ಇದೆ, ಸೊ ಅದರಲ್ಲಿ ಇರೋ ಪ್ರಕಾರ ಒಂದು ಅರ್ಧಕ್ಕಿಂತ ಹೆಚ್ಚಿನ ರಾಜ್ಯಗಳು ಸಹಿತ ಇದಕ್ಕೆ ಒಪ್ಪಿಗೆಯನ್ನು ನೀಡಿದ್ವು. ಸೊ ಇದನ್ನು ಅಂಗೀಕರಿಸಿರ್ತಕ್ಕಂಥ ಮೊದಲ ರಾಜ್ಯ 12 ಆಗಸ್ಟ್ 2016ರಂದು ಅಸ್ಸಾಂ ರಾಜ್ಯ ಆಗಿತ್ತು. ಅಂದರೆ GST ಕೌನ್ಸಿಲ್ ಅನ್ನ ಅಂಗೀಕರಿಸಿರುವ ಮೊದಲ ರಾಜ್ಯ ಅಸ್ಸಾಂ ಆಗಿತ್ತು, ನೆನಪಿಡಬೇಕು. ಓಕೆ, ಈ ಒಂದು ಸಂವಿಧಾನದ 101ನೇ ತಿದ್ದುಪಡಿ ಪ್ರಕಾರ ಆರ್ಟಿಕಲ್ 279A ಅನ್ನ ಸೇರಿಸಿದ್ರು. ಆ ಒಂದು ಆರ್ಟಿಕಲ್ 279A ಮೂಲಕ ನಮ್ಮ ದೇಶದಲ್ಲಿ GST ಕೌನ್ಸಿಲ್ ಅನ್ನ ರಾಷ್ಟ್ರಪತಿಗಳಿಂದ ಸ್ಥಾಪನೆ ಮಾಡಬೇಕು ಅಂತ ಬಂತು. ಆ GST ಕೌನ್ಸಿಲ್ ಅಥವಾ GST ಮಂಡಳಿ ಅಥವಾ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ಏನಿರುತ್ತೆ ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒಂದಷ್ಟು ಶಿಫಾರಸುಗಳನ್ನು ಮಾಡುತ್ತೆ. ಏನಂತ, ಸರಕು ಮತ್ತು ಸೇವೆಗಳಿಗೆ ಎಷ್ಟೆಷ್ಟು ನೀವು ಟ್ಯಾಕ್ಸ್ ಅನ್ನ ವಿಧಿಸಬೇಕಾಗುತ್ತೆ ಅಂತ ಈ ಒಂದು ಕೌನ್ಸಿಲ್, ಈ ಒಂದು ಮಂಡಳಿ ಸಜೆಷನ್ ಅನ್ನ ನೀಡುತ್ತೆ. ಈ ಒಂದು ಮಂಡಳಿಯ ಈ ಒಂದು ಕೌನ್ಸಿಲ್ನ ಅಧ್ಯಕ್ಷರು ಯಾವಾಗಲೂ ಕೇಂದ್ರದ ಹಣಕಾಸು ಸಚಿವರು ಯಾರಿರ್ತಾರೆ ಅವರೇ ಆಗಿರ್ತಾರೆ. ಈಗ ಸದ್ಯ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ. ಹಾಗಾಗಿ GST ಕೌನ್ಸಿಲ್ನ ಈ ಒಂದು ಅಧ್ಯಕ್ಷರು ಯಾರಿದ್ದಾರೆ ಈಗ ಅಂದ್ರೆ ಹಣಕಾಸು ಸಚಿವರೇ ಆಗಿದ್ದಾರೆ. ಇನ್ನು GSTಯಲ್ಲಿ 3 ಕಾಂಪೊನೆಂಟ್ಸ್ ಬರ್ತವೆ. ಒಂದು ಸೆಂಟ್ರಲ್ GST, ಎರಡನೇದು ಸ್ಟೇಟ್ GST ಅಥವಾ ಯೂನಿಯನ್ ಟೆರಿಟರಿ GST, ಮೂರನೇದು ಇಂಟಿಗ್ರೇಟೆಡ್ GST. ಸೆಂಟ್ರಲ್ GST ಅಂದರೆ ಇದು ಕೇಂದ್ರ ಸರ್ಕಾರವು ಒಂದು ರಾಜ್ಯದೊಳಗಿನ ಮಾರಾಟದ ಮೇಲೆ ಸಂಗ್ರಹಿಸುವ ತೆರಿಗೆಯಾಗಿದೆ. ಉದಾಹರಣೆಗೆ ಕರ್ನಾಟಕ ರಾಜ್ಯದೊಳಗಡೆ ನಡೆಯುವ ವಹಿವಾಟು, ಯಾವುದೋ ಒಂದು ವಸ್ತು ಕರ್ನಾಟಕದಲ್ಲಿ ಉತ್ಪಾದನೆಯಾಗಿ ಅದು ಕರ್ನಾಟಕದಲ್ಲಿಯೇ ಮಾರಾಟವಾದಾಗ ಅದಕ್ಕೆ 2 ರೀತಿಯ ತೆರಿಗೆ ಬರುತ್ತೆ. ಒಂದು CGST, ಇನ್ನೊಂದು SGST. ಅಂದರೆ ಸೆಂಟ್ರಲ್ GST ಮತ್ತು ಸ್ಟೇಟ್ GST ಎರಡನ್ನೂ ಒಂದಷ್ಟು ಪರ್ಸೆಂಟೇಜ್ ಅಲ್ಲಿ ಹಾಕ್ತಾರೆ. ಓಕೆ, ಇನ್ನು
ನೋಡಿ, SGST ಅಥವಾ ಸ್ಟೇಟ್ GST ಅಥವಾ ಯೂನಿಯನ್ ಟೆರಿಟರಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂದರೆ ಇದು ರಾಜ್ಯದೊಳಗಿನ ಮಾರಾಟದ ಮೇಲೆ ರಾಜ್ಯ ಸರ್ಕಾರ ಸಂಗ್ರಹಿಸುವ ತೆರಿಗೆಯಾಗಿದೆ. ಓಕೆ, ಇನ್ನು ಇಂಟಿಗ್ರೇಟೆಡ್ GST ಅಂದರೆ ಅಂತಾರಾಜ್ಯ ಮಾರಾಟಕ್ಕಾಗಿ ಸಂಗ್ರಹಿಸುವ ತೆರಿಗೆ. ಅಂದರೆ ಈಗ ಒಂದು ವಸ್ತು ಕರ್ನಾಟಕದಲ್ಲಿ ಉತ್ಪಾದನೆ ಆಗುತ್ತೆ, ತಮಿಳುನಾಡಿನಲ್ಲಿ ಮಾರಾಟವಾಗುತ್ತೆ. ಆಗ ನೋಡಿ, ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ ಒಂದು ವಸ್ತು ತಮಿಳುನಾಡಿಗೆ ಟ್ರಾನ್ಸ್ಪೋರ್ಟ್ ಆಗಿ ಅಲ್ಲಿ ರಿಟೇಲ್ಗೆ ಮಾರಾಟವಾಗುತ್ತೆ. ಸೊ ಆಗ ಕೇಂದ್ರ ಸರ್ಕಾರ ತಮಿಳುನಾಡಿಗೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು GST ಕಾಂಪೋನೆಂಟು, ಕರ್ನಾಟಕಕ್ಕೆ ಎಷ್ಟು ಕೊಡಬೇಕು ಅಂತ ಅದು ಡಿಸೈಡ್ ಮಾಡುತ್ತೆ. ಈ ಥರ ಇಂಟರ್ ಸ್ಟೇಟ್ ಅಥವಾ ಅಂತಾರಾಜ್ಯ ಮಾರಾಟಗಳಿಗೆ ಹೀಗೆ ಸೆಂಟ್ರಲ್ GST, ಸ್ಟೇಟ್ GST, ಇಂಟಿಗ್ರೇಟೆಡ್ GST ಅಂತಕ್ಕಂಥ 3 GST ಕಾಂಪೋನೆಂಟ್ಗಳು GST ವ್ಯಾಪ್ತಿಯಲ್ಲಿ ಬರ್ತವೆ. ಇನ್ನು GST ರೇಟ್ಸ್ಗಳನ್ನು ನೋಡೋದಾದರೆ 0%, 5%, 12%, 18%, 28% ಅಂತಕ್ಕಂಥ ಒಟ್ಟು 5 ಒಂದು ಟ್ಯಾಕ್ಸ್ ವ್ಯವಸ್ಥೆಗಳು ಇವತ್ತು GSTಯಲ್ಲಿ ಇದ್ದಾವೆ. ಅಥವಾ 0% ಅನ್ನು ಬಿಟ್ಟರು 4 ವ್ಯವಸ್ಥೆ ಇದೆ, 5, 12, 18, 28. ಇದನ್ನು ಮತ್ತೆ 3 ವ್ಯವಸ್ಥೆಗೆ 3 ಒಂದು ಹಂತದ 3 ಶ್ರೇಣಿಯ ಟ್ಯಾಕ್ಸ್ ಪದ್ಧತಿಯನ್ನು ತರಬೇಕು ಅಂತಕ್ಕಂಥ ಡಿಸ್ಕಷನ್ಗಳು ಕೂಡ ಇದ್ದಾವೆ. ಹೀಗೆ GSTಯಲ್ಲಿ ಎಷ್ಟು ಕಾಂಪೋನೆಂಟ್ಸ್ ಇದಾವೆ ಅಂತ ನೋಡಿದ್ವಿ. GST ಕೌನ್ಸಿಲ್ ಏನು ಕೆಲಸ ಮಾಡುತ್ತೆ, ಅದರ ಅಧ್ಯಕ್ಷರಾಗಿರ್ತಾರೆ ಮತ್ತು ಅದರ ಸದಸ್ಯರು ಪ್ರತಿಯೊಂದು ರಾಜ್ಯ ಮತ್ತು ಪ್ರತಿಯೊಂದು ಕೇಂದ್ರಾಡಳಿತ ಪ್ರದೇಶದ ಹಣಕಾಸು ಸಚಿವರು ಅಥವಾ ಆ ಒಂದು ರಾಜ್ಯದ ಮುಖ್ಯಮಂತ್ರಿಗಳೇ ಇರ್ತಕ್ಕಂಥದ್ದನ್ನು ಸಹಿತ ನೋಡಿದ್ದೀವಿ. ಇವರೆಲ್ಲ ಸೇರಿ ಎಷ್ಟು ಒಂದು GST ಟ್ಯಾಕ್ಸ್ ಎಷ್ಟಿರಬೇಕು, ಯಾವ್ಯಾವ ವಸ್ತುಗಳಿಗೆ ಎಷ್ಟೆಷ್ಟು ಬರ್ಬೇಕಂತಕ್ಕಂಥ ಒಂದು ಡಿಸ್ಕಷನ್ ಮಾಡ್ತಾರೆ, ಸಜೆಷನ್ಗಳನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನೀಡ್ತಾರೆ. ಈ ಥರ ನೀಡ್ತಕ್ಕಂಥ ವ್ಯವಸ್ಥೆ ಏನಿದೆ ಅಲ್ವಾ, ಇದು ರಾಜ್ಯ ಸರ್ಕಾರಗಳ ಅಧಿಕಾರವನ್ನು ಕುಗ್ಗಿಸ್ತಾ ಇದೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಬರ್ತಕ್ಕಂಥ ಹೆಚ್ಚಿನ ಒಂದು ಪ್ರಮಾಣದ ಆದಾಯವನ್ನು ಕುಂಠಿತಗೊಳಿಸ್ತಾ ಇದೆ. ಕರ್ನಾಟಕ ನಂಬರ್ 2 ಇದೆ, ಯಾವುದು GSTಯನ್ನು ಕಲೆಕ್ಷನ್ ಮಾಡಿ ಕೊಡ್ತಕ್ಕಂಥದ್ರಲ್ಲಿ. ಆದರೆ ಕರ್ನಾಟಕಕ್ಕೆ ಬರ್ತಕ್ಕಂಥ ಒಟ್ಟು GST ಪ್ರಮಾಣ ಕಡಿಮೆ ಇದೆ. ಅದಕ್ಕೆ ಬೇರೆ ಬೇರೆ ವಿಚಾರಗಳಿದ್ದಾವೆ ಅಲ್ವಾ. ಫೈನಾನ್ಸ್ ಕಮಿಷನ್ ಏನು ಹೇಳುತ್ತೆ, ಒಟ್ಟು ಆದಾಯದ ಕೆಲವೊಂದು ಪೋರ್ಷನನ್ನು ಆದಾಯ ಇಲ್ಲದೆ ಇರ್ತಕ್ಕಂಥ ನಮ್ಮ 7 ಸಿಸ್ಟರ್ಸ್ ಆಫ್ ಇಂಡಿಯಾ ಅಥವಾ ಹಿಂದುಳಿದಿರ್ತಕ್ಕಂಥ ಒಂದು ರಾಜ್ಯಗಳು, ನಮ್ಮ ಈಶಾನ್ಯ ರಾಜ್ಯಗಳಾಗಿರ್ಬೋದು, ಮೇಘಾಲಯ, ಮಿಜೋರಾಮು, ಆಸಾಮು, ಅರುಣಾಚಲ ಪ್ರದೇಶ, ಸಿಕ್ಕಿಮು ಅಥವಾ ಇನ್ನಿತರ ರಾಜ್ಯಗಳು, ಹೀಗೆ ಆದಾಯ ಹೆಚ್ಚಿರ್ತಕ್ಕಂಥ ರಾಜ್ಯಗಳಿಂದ ಆದಾಯವನ್ನು ತೆಗೆದುಕೊಂಡು ಬೇರೆ ರಾಜ್ಯಗಳಿಗೆ ಕೊಡ್ತಕ್ಕಂಥದ್ದು ನಾವು ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ಅಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡಾಗ ರಾಜ್ಯಗಳಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕನ್ನೋ ಉದ್ದೇಶಕ್ಕೆ ಈಗ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಮಾನವನ್ನು ಹೇಳಿದೆ. ಆದರೆ ಇದನ್ನ ಈಗಿನ GST ವ್ಯವಸ್ಥೆಯ ಸಂರಚನೆಯಲ್ಲಿ ಯಾವುದೇ ಬದಲಾವಣೆಗೆ ಇದು ಕಾರಣವಾಗುವುದಿಲ್ಲ ಅಂತ ಕೇಂದ್ರ ಸರ್ಕಾರ ಅಭಿಪ್ರಾಯವನ್ನು ಪಟ್ಟಿದೆ. ಸೊ ನೋಡೋಣ, ಈ ವಿಚಾರದಲ್ಲಿ ಇನ್ನಷ್ಟು ತಿಕ್ಕಾಟಗಳು ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಮಧ್ಯೆ ಆಗ್ತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಈ GST ಅಂದ್ರೇನು, ಅದನ್ನು ಯಾವಾಗ ತಂದರು, ಅದರಲ್ಲಿ ಕೌನ್ಸಿಲ್ ಅಂದರೆ ಮಂಡಳಿ ಅಂದ್ರೇನು, ಅದಕ್ಕೆ ಯಾರು ಇರ್ತಾರೆ, ಸೊ ಮತ್ತು ಅದರ ಕಾಂಪೋನೆಂಟ್ಸ್ ಯಾವ್ಯಾವು ಎಲ್ಲವನ್ನ ನೋಡಿದ್ವಿ. ಓಕೆ, ಸೊ ನೆಕ್ಸ್ಟ್ ಬರೋಣ ಕ್ವಶನ್ ನಂಬರ್ 4, ಮಂಕಿ ಪಾಕ್ಸ್ ಕಾಯಿಲೆ ಅಲ್ವಾ. ಮಂಕಿ ಪಾಕ್ಸ್ ಅಂತಕ್ಕಂಥ ಹೊಸ ಕಾಯಿಲೆ ಅಥವಾ ಹಿಂದಿನ ಕಾಯಿಲೆ ಮತ್ತೀಗ ಔಟ್ ಬ್ರೇಕ್ ಆಗ್ತಾ ಇದೆ ಅಥವಾ ಹೆಚ್ಚುತ್ತಾ ಇದೆ. ನಮ್ಮ ದೇಶದಲ್ಲಿ ಇನ್ನೂ ಯಾವುದೇ ಒಂದು ಪ್ರಕರಣ ಕಂಡು ಬಂದಿಲ್ಲ, ಬಟ್ ಏನಿದೆ ಇದು ಅನ್ನೋದನ್ನು ನೋಡ್ತಾ ಹೋಗೋಣ. ಯಾಕಂದರೆ ಸುದ್ದಿಲಿದೆ, ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಮಕ್ಕಳು ಗರ್ಭಿಣಿಯರಲ್ಲಿ ಮಂಗನ ಕಾಯಿಲೆ ತೀವ್ರವಾಗ್ತಾ ಇದೆ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದೆ. ಮೋಸ್ಟ್ಲಿ ಇದು ಮಂಗನ ಕಾಯಿಲೆ ಅಂದರೆ ಮಂಕಿ ಪಾಕ್ಸ್, ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಮಂಕಿ ಪಾಕ್ಸ್ ಔಟ್ ಬ್ರೇಕ್, ಮಂಕಿ ಪಾಕ್ಸ್ ಕುಡ್ ಬಿ ಸಿವಿಯರ್ ಇನ್ ಚಿಲ್ಡ್ರನ್, ಪ್ರೆಗ್ನೆಂಟ್ ವುಮೆನ್. WHO ಏನು ಹೇಳ್ತಾ ಇದೆ, ವಿಶ್ವ ಆರೋಗ್ಯ ಸಂಸ್ಥೆ, ಮಕ್ಕಳಲ್ಲಿ ಮತ್ತು ಗರ್ಭಿಣಿ ಸ್ತ್ರೀಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಂಕಿ ಪಾಕ್ಸ್ ಸಿವಿಯರ್ ಆಗಿ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇನ್ನೂ ನಮ್ಮ ದೇಶಕ್ಕೆ ಬಂದಿಲ್ಲ, ಬಟ್ ಇದು ಯಾವ ರೀತಿಯಾಗಿರುತ್ತೆ, ಅದರ ಲಕ್ಷಣಗಳೇನು ನೋಡೋಣ. ಕೋವಿಡ್ ಬೆನ್ನ ಹಿಂದೆ ಕಂಗೆಡಿಸಿದ ಮಂಕಿ ಪಾಕ್ಸ್, ವಿಶ್ವಸಂಸ್ಥೆಯಿಂದ ತುರ್ತು ಸಭೆ, ಸಾಂಕ್ರಾಮಿಕ ಆಗದಂತೆ ತಡೆಯುವ ಕ್ರಮಗಳ ಬಗ್ಗೆ ಚರ್ಚೆ. ಇದೊಂದು ಸಾಂಕ್ರಾಮಿಕ ರೋಗ, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ರೋಗವಾಗಿದೆ, ನೆನ್ಪಿಡ್ಬೇಕು. ಸೊ ಆ ರೀತಿ ಕೇಳ್ತಾರೆ, ಇತ್ತೀಚೆಗೆ ಕಂಡು ಬಂದಂತಹ ಮಂಕಿ ಪಾಕ್ಸ್ ಒಂದು ಸಾಂಕ್ರಾಮಿಕ ರೋಗ ಹೌದಾ ಅಲ್ವಾ? ಸೊ ಪ್ರಶ್ನೆ ನೆನಪಿರಲಿ. ಏರ್ಪೋರ್ಟ್ ಬಂದರುಗಳಲ್ಲಿ ಕಟ್ಟೆಚ್ಚರ ಘೋಷಿಸಿದ ಕೇಂದ್ರ ಸರ್ಕಾರ. ಓಕೆ, ಕರೋನಾ 4ನೇ ಅಲೆಯ ಭೀತಿಯಿಂದ ಜನಸಾಮಾನ್ಯರು ಈಗ ತಾನೇ ಸುಧಾರಿಸ್ಕೊಳ್ತಾ ಇದ್ದೀವಿ. ಈ ನಡುವೆಯೇ ಮಂಕಿ ಪಾಕ್ಸ್ ಎಂಬ ವೈರಾಣು ಸೋಂಕು ಆತಂಕ ಮೂಡಿಸಿದೆ. ಹಾಗಾದ್ರೆ ಮಂಕಿ ಪಾಕ್ಸ್ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ವೈರಸ್ಸು ಅದೇ ಹೆಸರಲ್ಲಿದೆ, ಮಂಕಿ ಪಾಕ್ಸ್. ಓಕೆ, ಮಂಕಿ ಪಾಕ್ಸ್ ಎನ್ನುವುದು ಒಂದು ಯಾವುದರಿಂದ ಬರ್ತಕ್ಕಂಥ ರೋಗ, ವೈರಸ್ಸು, ಬ್ಯಾಕ್ಟೀರಿಯಾ, ಈಗ ಬೇರೆ ಬೇರೆ ಕೊಡ್ತಾರೆ. ಸೊ ವೈರಸ್ ಇಂದ ಬರ್ತಕ್ಕಂಥ ರೋಗ. ಓಕೆ, ಮಂಕಿ ಪಾಕ್ಸ್ ಎಂಬ ವೈರಾಣು ಸೋಂಕು ಆತಂಕವನ್ನು ಮೂಡಿಸಿದೆ. ಇದು ಸದ್ಯ ಐರೋಪ್ಯ ಒಕ್ಕೂಟದ ರಾಷ್ಟ್ರಗಳು ಮತ್ತು ಉತ್ತರ ಅಮೆರಿಕಾದ ರಾಷ್ಟ್ರಗಳಾಗಿರ್ತಕ್ಕಂಥ ಅಮೆರಿಕ, ಕೆನಡಾಗಳು ಮತ್ತು ಆಸ್ಟ್ರೇಲಿಯಾ, ಹೀಗೆ 12 ರಾಷ್ಟ್ರಗಳಲ್ಲಿ 80ಕ್ಕೂ ಹೆಚ್ಚು ಮಂದಿಗೆ ಮಂಕಿ ಪಾಕ್ಸ್ ದೃಢಪಟ್ಟಿದೆ.
ಕೇಂದ್ರೀಯ ಮತ್ತು ಪಶ್ಚಿಮ ಆಫ್ರಿಕಾದಲ್ಲಂತೂ ಮಂಕಿ ಪಾಕ್ಸ್ ಕಾಮನ್ ಡಿಸೀಸ್ ಅಥವಾ ಸಾಮಾನ್ಯ ಕಾಯಿಲೆ ಅನಿಸಿದೆ. ಸಾಮಾನ್ಯವಾಗಿ ಪ್ರಾಣಿಗಳ ನಡುವೆ ಮಾತ್ರವೇ ಹೆಚ್ಚು ಪ್ರಮಾಣದ ಮಂಕಿ ಪಾಕ್ಸ್ ವೈರಾಣು ಹರಡ್ತಾ ಇತ್ತು, ಅಪರೂಪಕ್ಕೆ ಮನುಷ್ಯರಿಗೂ ಕೂಡ ಬರ್ತಾ ಇತ್ತು. ಸೊ ಇದು ಸೋಂಕಿತರಿಗೆ ಯಾವುದೇ ಒಂದು ಲಸಿಕೆ ಇಲ್ಲ ಅಲ್ವಾ. ಸೊ ಹಾಗಾಗಿ ಸಿಡುಬು ರೋಗಕ್ಕೆ ಅಂದರೆ ಸ್ಮಾಲ್ ಪಾಕ್ಸ್ ಅಥವಾ ಸಿಡುಬು ರೋಗಕ್ಕೆ ಏನು ಲಸಿಕೆ ಇದೆ ಅದನ್ನೇ ಈ ಮಂಕಿ ಪಾಕ್ಸ್ಗೂ ಕೂಡ ಬಳಸ್ತಾರೆ. ಅದು ಪರಿಣಾಮಕಾರಿ ಆಗಿದೆ ಅಂತಕ್ಕಂಥದ್ದು ಕೂಡ ಹಿಂದೆ ಪ್ರೂವ್ ಆಗಿದೆ. ಓಕೆ, ಆದರೆ ಈ ಒಂದು ರೋಗ ಸಾಬೀತಾದಾಗ ಸೋಂಕಿತರ ದೇಹದ ಮೇಲೆ ಗುಳ್ಳೆಗಳು ಕಾಣಿಸ್ಕೊಂಡು ಕೆಲವು ಗುಳ್ಳೆಗಳು ಒಡೆದು ಗಾಯಗಳಾಗಿ ರಕ್ತಸ್ರಾವ ಕೂಡ ಆಗುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಓಕೆ, ಭಾರತದಲ್ಲಿ ಒಂದು ಕೇಸ್ ಕೂಡ ಕಂಡು ಬಂದಿಲ್ಲ. ಯಾವ ರೀತಿ ಆಗುತ್ತೆ ಮಂಕಿ ಪಾಕ್ಸ್ ನೋಡಿ, ಈ ಥರ ದೇಹದ ಮೇಲೆ ಗುಳ್ಳೆಗಳಾಗಿ ಆ ಗುಳ್ಳೆಗಳು ಒಡೆದು ರಕ್ತಸ್ರಾವ ಆಗ್ತಕ್ಕಂಥದ್ದನ್ನು ಕೂಡ ನೋಡಿದ್ದೀವಿ. ದೇಹದ ವಿವಿಧ ಭಾಗಗಳಿಗೆ ಇದು ಎಫೆಕ್ಟ್ ಆಗುತ್ತೆ. ಓಕೆ, ಇನ್ನಿದು ಲಕ್ಷಣಗಳು ಏನೇನು ನೋಡಿ, ಜ್ವರ, ತಲೆನೋವು, ಮೈಕೈ ನೋವು, ಬೆನ್ನು ನೋವು, ಗಂಟಲು ಊತ ನೋವು, ಚಳಿ ಅನುಭವ ಕೂಡ ಆಗುತ್ತೆ. ಮುಖದ ಮೇಲೆ ಮತ್ತು ಖಾಸಗಿ ಅಂಗಗಳ ಮೇಲೆ ಗುಳ್ಳೆಗಳು ದದ್ದುಗಳಾಗ್ತಕ್ಕಂಥದ್ದನ್ನ ಈ ಒಂದು ಮಂಕಿ ಪಾಕ್ಸ್ನ ರೋಗ ಲಕ್ಷಣಗಳಾಗ್ತವೆ. ಇನ್ನು ಇದು ಯಾವ ರೀತಿಯಾಗಿ ಪ್ರಸರಣ ಆಗುತ್ತೆ ನೋಡಿ, ಸೋಂಕಿತರ ಚರ್ಮ ನೋಡಿ, ಈಗ ಯಾರೋ ಒಬ್ಬರಿಗೆ ಮಂಕಿ ಪಾಕ್ಸ್ ರೋಗ ಇದೆ ಅನ್ಕೊಳ್ಳೋಣ. ಓಕೆ, ಮಂಕಿ ಪಾಕ್ಸ್ ರೋಗ ಬಂದಾಗ ಸೊ ಅದು ಯಾವ ರೀತಿಯಾಗಿ ಒಬ್ಬರಿಂದೊಬ್ಬರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ನೋಡೋದಾದ್ರೆ, ಸೋಂಕಿತರ ಚರ್ಮವನ್ನು ತಾಕಿದಾಗ ದೈಹಿಕ ಸಂಪರ್ಕ, ಸೋಂಕಿತರ ಉಸಿರಾಟದ ಮೂಲಕ, ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಯಾವುದೋ ರೋಗ ಇಲ್ಲ ಮಂಕಿ ಪಾಕ್ಸ್ ಅನ್ಕೊಳ್ಳೋಣ, ಈತನ ಚರ್ಮವನ್ನು ತಾಕಿದಾಗ ದೈಹಿಕ ಸಂಪರ್ಕಕ್ಕೆ ಬಂದಾಗ ಸೋಂಕಿತರ ಉಸಿರಾಟದ ಮೂಲಕ, ಮತ್ತು ಇವರು ಸೋಂಕಿತರು ಬಳಸಿರ್ತಕ್ಕಂಥ ಬಟ್ಟೆಗಳು, ಹಾಸಿಗೆಗಳು, ಟವೆಲ್ಗಳನ್ನು ಬಳಸಿದಾಗ ಇವುಗಳಿಂದ ಬರುತ್ತೆ. ಜೊತೆಗೆ ಇವ್ರಿಗೇನು ಗುಳ್ಳೆಗಳಾಗಿರ್ತವೆ ಮೈ ಮೇಲೆ, ಅದರಿಂದ ಬರ್ತಕ್ಕಂಥ ರಕ್ತದವನ್ನು ಸೋಕಿದಾಗ ಕೂಡ ಈ ಒಂದು ಮಂಕಿ ಪಾಕ್ಸ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಸಾವಿನ ಒಂದು ರೇಷಿಯೋ 10ರಲ್ಲಿ ಒಬ್ಬರಿಗೆ ಸಾಯ್ತಾರೆ, ಮತ್ತು ಸಿಡುಬು ರೋಗ ಕೂರಿಸಿದಾಗ ಅಷ್ಟೇನು ಪರಿಣಾಮಕಾರಿಯಾಗಿಲ್ಲ. ಹೀಗೆ ಒಟ್ಟಾರೆಯಾಗಿ ಇದು ಈಗ ಪ್ರಸ್ತುತ ಎಲ್ಲೆಲ್ಲಿ ಹಬ್ಬಿದೆ ಅಂದರೆ ಸ್ಪೇನು, ಪೋರ್ಚುಗಲು, ನೆದರ್ಲ್ಯಾಂಡು, ಇಸ್ರೇಲು, ಜರ್ಮನಿ, ಫ್ರಾನ್ಸು, ಬ್ರಿಟನ್ನು, ಅಮೆರಿಕ, ಇಟಲಿ, ಸ್ವೀಡನ್, ಕೆನಡಾ, ಆಸ್ಟ್ರೇಲಿಯಾ, ಹೀಗೆ ಯುರೋಪು, ಉತ್ತರ ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಖಂಡಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಕಂಡು ಬರ್ತಾ ಇದೆ. ಓಕೆ, ಸೊ ಇದು ಮಂಕಿ ಪಾಕ್ಸ್ ಕಾಯಿಲೆ. ನೋಡ್ಬೋದು ಮಂಕಿ ಪಾಕ್ಸ್ನ ಯಾವ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ ಅಂದರೆ ಇಲಿಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಪ್ರಾಣಿಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸ್ಪ್ರೆಡ್ ಆಗುತ್ತೆ ಮಂಕಿ ಪಾಕ್ಸ್. ಓಕೆ, ಸೊ ಒಬ್ಬರಿಂದ ಒಬ್ಬರಿಗೆ ಸಂಪರ್ಕಕ್ಕೆ ಬಂದಾಗಿದ್ದು ಸಾಂಕ್ರಾಮಿಕ ರೋಗವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಹರಡುತ್ತೆ ಅನ್ನೋದು ನೆನ್ಪಿಡಬೇಕು. ಓಕೆ, ಇನ್ನು ಸಿಂಪ್ಟಮ್ಗಳು ಏನೇನು, ಜ್ವರ ಬರುತ್ತೆ, ಸೊ ಬೇರೆ ಬೇರೆ ಯಾವ ಭಾಗದಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ರ್ಯಾಶ್ ಆಗಿ ಸೊ ಒಂದಷ್ಟು ಗುಳ್ಳೆಗಳಾಗ್ತವೆ, ಆ ಗುಳ್ಳೆಗಳಿಂದ ರಕ್ತಸ್ರಾವ ಕೂಡ ಆಗುತ್ತೆ. ಇದು ಮಂಕಿ ಪಾಕ್ಸ್ ಆಗುತ್ತೆ. ಸೊ ಇದು ಇನ್ನು ಭಾರತಕ್ಕೆ ಬಂದಿಲ್ಲ ಅನ್ನೋದು ನಾವು ಗಮನದಲ್ಲಿರಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡಿ, ಬಹಳ ಇಂಪಾರ್ಟೆಂಟು. ಮಲಬಾರ್ ಟ್ರೀ ಟೋಡ್ ಎಂಬ ಕಪ್ಪೆ ಜಾತಿಯ ಗಣತಿಗೀಗ ಅಭಿಯಾನ ಆರಂಭ ಆಗ್ತಾ ಇದೆ. ಫೈಂಡಿಂಗ್ ಪೇಟು ಅಂತಕ್ಕಂಥ ಹೆಸರದು ನೋಡಿ. ಫೈಂಡಿಂಗ್ ಪೇಟು ಕ್ಯಾಂಪೇನ್ ಲಾಂಚ್ ಟು ಡಾಕ್ಯುಮೆಂಟ್ ದ ಮಲಬಾರ್ ಟ್ರೀ ಟೋಡ್ ಇನ್ ವೆಸ್ಟರ್ನ್ ಘಾಟ್ಸ್. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂಥ ಮತ್ತು ಇನ್ನಿತರ ರಾಜ್ಯಗಳಲ್ಲಿ ಬರ್ತಕ್ಕಂಥ ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಒಂದು ಕಪ್ಪೆ ಜಾತಿಯ ಪ್ರಾಣಿಯ ಒಂದು ಗಣತಿಯನ್ನು ಆರಂಭ ಮಾಡಿದ್ದಾರೆ. ಅದರ ಹೆಸರು ಮಲಬಾರ್ ಟ್ರೀ ಟೋಡ್. ಸೊ ವೆರಿ ಇಂಪಾರ್ಟೆಂಟ್. ಯಾಕೆ ಮಲಬಾರ್ ಟ್ರೀ ಟೋಡ್ ವೆರಿ ಇಂಪಾರ್ಟೆಂಟ್ ಅಂದರೆ, ಈ ಮಲಬಾರ್ ಟ್ರೀ ಟೋಡನ್ನು ನಮ್ಮ ಕರ್ನಾಟಕ ರಾಜ್ಯದ ಕಪ್ಪೆಯಾಗಿ ಇನ್ನೇನು ಘೋಷಣೆ ಮಾಡ್ತಕ್ಕಂಥದ್ದು ಬಾಕಿ ಇದೆ. ಸೊ ಆಲ್ರೆಡಿ ಈಗೆಲ್ಲ ನಿರ್ಧಾರ ಆಗೋಗಿದೆ. ಅದೇ ನಮ್ಮ ಕರ್ನಾಟಕದ ಹೂ ಯಾವುದು, ನಮ್ಮ ಕರ್ನಾಟಕದ ಪ್ರಾಣಿ ಯಾವುದು, ಕರ್ನಾಟಕದ ಪತಂಗ ಯಾವುದು ಅಥವಾ ಚಿಟ್ಟೆ ಯಾವುದು ಅಂತ ಏನು ಮಾತಾಡ್ತಾ ಇತ್ತು, ಅದೇ ರೀತಿಯಾಗಿ ಕರ್ನಾಟಕದ ರಾಜ್ಯ ಕಪ್ಪೆ ಸ್ಥಾನವನ್ನು ಮಲಬಾರ್ ಟ್ರೀ ಟೋಡ್ಗೆ ಕೊಡಬೇಕು ಅಂತಕ್ಕಂಥ ಸುದ್ದಿ ಇದೆ. ಸೊ ಆಲ್ರೆಡಿ ಒಂದಷ್ಟು ಅಧ್ಯಯನಗಳು ಕೂಡ ಸಬ್ಮಿಟ್ ಆಗಿದ್ದಾವೆ ಕರ್ನಾಟಕ ವನ್ಯಜೀವಿ ಇಲಾಖೆಗೆ. ಸೊ ಹಾಗಾಗಿ ನೋಡೋಣ, ಅದು ಫೈನಲ್ ಅನೌನ್ಸ್ಮೆಂಟ್ ಬಾಕಿ ಇರೋದ್ರಿಂದ ಈಗ ಅದು ಸುದ್ದಿಯಲ್ಲಿದೆ ಮಲಬಾರ್ ಟ್ರೀ ಟೋಡ್. ಅದ್ರ ಬಗ್ಗೆ ಏನು ತಿಳ್ಕೊಳ್ಳೋಣ. ಓಕೆ ನೋಡಿ, ಮಲಬಾರ್ ಟ್ರೀ ಟೋಡ್ ಆವಾಸ ಗುರುತಿಗೆ ಸರ್ವೆ. ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಾಣಸಿಗುವ ಅಳಿವಿನಂಚಿನಲ್ಲಿರ್ತಕ್ಕಂಥ ಎಂಡೆಮಿಕ್ ಆಗಿರುವ ಮತ್ತು ಅತ್ಯಂತ ವಿಶಿಷ್ಟ ಕಪ್ಪೆ ಪ್ರಭೇದದ ಕಪ್ಪೆ ಎಂದು ಭಾವಿಸಲಾಗಿರುವ ಮಲಬಾರ್ ಟ್ರೀ ಟೋಡ್ನ ವಾಸದ ಬಗ್ಗೆ ಸರ್ವೆ ಕಾರ್ಯ ಈಗ ಕೈಗೊಳ್ಳಲಾಗ್ತಾ ಇದೆ. ಇಲ್ಲಿ ಬಹಳ ವಿಚಾರಗಳಿದ್ದಾವೆ ನೋಡಿ. ಒಂದು ಅಳಿವಿನಂಚಿನಲ್ಲಿರುವ ಅಂದರೆ ಎಂಡ್ಯಾಂಜರ್ಡ್ ಆಗಿರ್ತಕ್ಕಂಥ ನೋಡಿ, ಎಂಡ್ಯಾಂಜರ್ಡ್ ಆಗಿರ್ತಕ್ಕಂಥ ಒಂದು ಪ್ರಭೇದ, ಹಾಗೂ ಎಂಡೆಮಿಕ್ ಆಗಿರ್ತಕ್ಕಂಥ ಪ್ರಭೇದ. ಎಂಡೆಮಿಕ್ ಅಂದರೆ ಸ್ಥಳೀಯವಾಗಿ ಮಾತ್ರ ಕಂಡುಬರುವ. ಈಗ ಪಶ್ಚಿಮ ಘಟ್ಟಗಳು ನೋಡಿ,
ಹಲವಾರು ರಾಜ್ಯಗಳಲ್ಲಿ ವಿಸ್ತರಿಸಿದವೆ ಅಂತ ಮಾತಾಡ್ತಾ ಇರ್ತೀವಿ. ತಮಿಳುನಾಡು, ಕೇರಳ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಗುಜರಾತ್, ಹೀಗೆ ಸುಮಾರು 6 ರಾಜ್ಯಗಳಲ್ಲಿ ಇದಾವೆ ಅಂತ ಮಾತಾಡ್ತೀವಲ್ವ. ಈ ರಾಜ್ಯಗಳಲ್ಲಿರ್ತಕ್ಕಂಥ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಂಡು ಬರತಕ್ಕಂಥದ್ದು ಮಲಬಾರ್ ಟ್ರೀಡು. ಈ ಪಶ್ಚಿಮ ಘಟ್ಟಗಳನ್ನು ಹೊರತುಪಡಿಸಿ ಇನ್ಯಾವುದೇ ಸ್ಥಳದಲ್ಲಿ ಇರೋದಿಲ್ಲ. ಬೇರೆ ಯಾವುದೇ ದೇಶಗಳಲ್ಲಿ ಅಥವಾ ಭಾರತದ ಇನ್ನಿತರೆ ಕಾಡುಗಳಲ್ಲಿ ಸಹಿತ ಕಂಡು ಬರಲ್ಲ. ಅಂತಹ ಸ್ಥಳೀಯವಾಗಿ ಮಾತ್ರ ಕಾಣಸಿಗುವ ಪ್ರಭೇದಗಳನ್ನ ಎಂಡೆಮಿಕ್ ಸ್ಪೀಸೀಸ್ ಅಥವಾ ಸ್ಥಳೀಯ ಪ್ರಭೇದ ಅಂತೀವಿ. ಒಂದೇ ವಿಚಾರ, ಆ ಒಂದು ಪ್ರಭೇದಗಳು ಕೂಡ ಯಥೇಚ್ಛವಾಗಿಲ್ಲ, ಬದಲಾಗಿ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾವೆ. ಅದಕ್ಕೋಸ್ಕರ ಅದು ಅಳಿವಿನಂಚಿನಲ್ಲಿದೆ. ಮತ್ತು ಇದೊಂದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಕಪ್ಪೆ ಪ್ರಭೇದ. ಯಾವುದು? ಮಲಬಾರ್ ಟ್ರೀ ಟೋಡ್ ಅಂತ. ಸೊ ಹಾಗಾಗಿ ಅದರ ಒಂದು ಕೇರಳ, ತಮಿಳುನಾಡು, ಕರ್ನಾಟಕ, ಗೋವಾ, ಮಹಾರಾಷ್ಟ್ರದ ಕೊಯ್ನಾ ವ್ಯಾಪ್ತಿಯ ಪಶ್ಚಿಮ ಘಟ್ಟಗಳಲ್ಲಿ ಬೆಂಗಳೂರು ಸೃಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ ಡಿಸೈನ್ ಟೆಕ್ನಾಲಜಿಯ ಕಪ್ಪೆ ಸಂಶೋಧಕ ಡಾಕ್ಟರ್ ಗುರುರಾಜ್ ಕೆವಿ ನೇತೃತ್ವದಲ್ಲಿ ಸರ್ವೆ ಕಾರ್ಯ ಆರಂಭ ಮಾಡಲು ಉದ್ದೇಶಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಬೇರೆ ವಿಚಾರ. ಒಟ್ಟಿನಲ್ಲಿ ಮಲಬಾರ್ ಟ್ರೀ ಟೋಡ್ಗೆ ರಾಜ್ಯದ ಕಪ್ಪೆ ಸ್ಥಾನವನ್ನು ನೀಡಲು ಉತ್ಸವವನ್ನು ನಡೆಸಿ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರೆ ಸಂಶೋಧಕರಿಂದ ಅರಣ್ಯ ಇಲಾಖೆಗೆ ಪ್ರಸ್ತಾವನೆ ಕೂಡ ಇತ್ತೀಚೆಗೆ ನೀಡಲಾಗಿತ್ತು. ಸೊ ಸರ್ಕಾರ ಕೂಡ ಒಂದು ಆಯ್ತು ಮಾಡೋಣ, ಇದಕ್ಕೆ ರಾಜ್ಯದ ಒಂದು ಕಪ್ಪೆ ಸ್ಥಾನವನ್ನು ನೀಡೋಣ ಅಂತ ಈಗ ಆಲ್ರೆಡಿ ಒಂದಷ್ಟು ಮಾತುಕತೆಗಳಾಗಿದ್ದಾವೆ. ಓಕೆ, ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಾಣಸಿಗುವ ಎಂಡೆಮಿಕ್ ಸ್ಥಳೀಯ ಮತ್ತು ಅತ್ಯಂತ ವಿಶಿಷ್ಟ ಪ್ರಭೇದದ ಮಲಬಾರ್ ಟ್ರೀ ಟೋಡ್ಗೆ ಕಪ್ಪೆ ಸ್ಥಾನ, ಕರ್ನಾಟಕದ ಕಪ್ಪೆ ಸ್ಥಾನಮಾನ ಸಿಗಲಿದೆ ಅಂತ ಹಿಂದೆ ನ್ಯೂಸ್ ಬಂದಿತ್ತು. ನಾವು ಕೂಡ ಇದ್ರ ಬಗ್ಗೆ ಮಾತಾಡಿದ್ವಿ. ಓಕೆ, ನೋಡೋಣ, ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಹೆಸರು ನೆನ್ಪಿಡಿ, ಮಲಬಾರ್ ಟ್ರೀ ಟಾಡ್ ಅಥವಾ ಟ್ರೀ ಟೋಡ್. ಇದೊಂದು ಕಪ್ಪೆ ಜಾತಿಯ, ಇಲ್ಲಿದೆಯಲ್ವ ಈ ಇಮೇಜು. ಸೊ ನೋಡಿ, ಸೊ ಈ ರೀತಿಯಾಗಿ ಕುತ್ತಿಗೆ ಭಾಗದಲ್ಲಿ ಭಾಳಷ್ಟು ಉಬ್ಬಿಸ್ಕೊಳ್ಳುವ, ಅಂದರೆ ಯಾವ್ದಾದ್ರು ಭಯ ಆದಾಗ ಇನ್ನೊಂದು ಪ್ರಾಣಿನ ಭಯಪಡಿಸ್ಬೇಕಾದ್ರೆ ಈ ರೀತಿ ಮಾಡುತ್ತೆ ಅಂತ ನಾವು ಗಮನಿಸಿದ್ದೀವಿ. ಓಕೆ, ಸೊ ಹಾಗಾದರೆ ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು, ಕರ್ನಾಟಕದ ಅಧಿಕೃತ ಚಿಹ್ನೆ, ಕರ್ನಾಟಕದ ಕೆಲವೊಂದು ಸಿಂಬಲ್ಗಳು ಯಾವ್ಯಾವ ಇದಾವೆ ನೋಡ್ತಾ ಹೋಗೋಣ. ಕರ್ನಾಟಕದ ಅಧಿಕೃತ ಚಿಹ್ನೆ ಮತ್ತು ಎಂಬ್ಲಮ್ ಆಫ್ ಕರ್ನಾಟಕ ಅಥವಾ ಕರ್ನಾಟಕದ ಅಧಿಕೃತ ಲಾಂಛನ ಗಂಡ ಬೇರುಂಡ ಅಂತೀವಿ. ಸೊ ನೆನ್ಪಿಡ್ಬೇಕು. ಇನ್ನೊಂದು, ಕರ್ನಾಟಕ ರಾಜ್ಯದ ದೇಹವಾಕ್ಯ ಅಥವಾ ಮೋಟೋ ಸತ್ಯಮೇವ ಜಯತೆಯಾಗುತ್ತೆ. ಓಕೆ, ಇನ್ನು ಕರ್ನಾಟಕದ ರಾಜ್ಯ ಗೀತೆ, ಸ್ಟೇಟ್ ಸಾಂಗು ಜಯ ಭಾರತ ಜನನೀಯ ತನುಜಾತೆ, ರಾಷ್ಟ್ರಕವಿ ಕುವೆಂಪುರವರು ಬರೆದಿರ್ತಕ್ಕಂಥದ್ದು. ಕರ್ನಾಟಕದ ರಾಜ್ಯ ಪ್ರಾಣಿ, ಸ್ಟೇಟ್ ಆನಿಮಲ್ಲು ಏಷಿಯಾಟಿಕ್ ಎಲಿಫೆಂಟು ಅಥವಾ ನಮ್ಮ ಆನೆ. ಓಕೆ, ಇನ್ನೊಂದು ರಾಜ್ಯ ಪಕ್ಷಿ ಅಥವಾ ಸ್ಟೇಟ್ ಬರ್ಡು ನೀಲಕಂಠ ಪಕ್ಷಿ ಅಥವಾ ಅದನ್ನು ಇಂಡಿಯನ್ ರೋಲರ್ ಅಂತೀವಿ. ನೋಡಿ, ಇಂಡಿಯನ್ ರೋಲರ್ ಅಥವಾ ನೀಲಕಂಠ. ಸೊ ಇದೇ ಪಕ್ಷಿ. ಇಲ್ಲಿ ನೋಡಿ, ಇದು ಭಾಳ ಚಿಕ್ಕದಾಗಿ ಕಾಣಿಸುತ್ತೆ. ನಮ್ಮ ಏನು ವಿದ್ಯುತ್ ಕಂಬಗಳ ಒಂದು ತಂತಿಗಳಲ್ಲಿ ನೀವು ಆವಾಗ ನೋಡ್ಬೋದು, ಒಂದು ದೊಡ್ಡದಾಗಿರ್ತಕ್ಕಂಥ ಪಕ್ಷಿನೇ ಇದೆ, ಒಂಥರ ಕಿಂಗ್ ಫಿಶರ್ ಥರ ಕಾಣಿಸುತ್ತೆ. ಓಕೆ, ಸೊ ಈ ರೀತಿಯಾಗಿ ನೀಲೆಯಲ್ಲಿ ಇರ್ತಕ್ಕಂಥ ಪಕ್ಷಿ ಆಗುತ್ತೆ ನೀಲಕಂಠ. ಓಕೆ, ಇಂಡಿಯನ್ ರೋಲರ್ ಇದು ನಮ್ಮ ರಾಜ್ಯದ ರಾಜ್ಯ ಪಕ್ಷಿ. ಅದಾದಮೇಲೆ ರಾಜ್ಯ ಪತಂಗ, ರಾಜ್ಯ ಚಿಟ್ಟೆ, ಸ್ಟೇಟ್ ಬಟರ್ಫ್ಲೈ ಯಾವುದಂದ್ರೆ ಸದರ್ನ್ ಬರ್ಡ್ ವಿಂಗ್. ನೋಡಿ, ಬಹಳ ದೊಡ್ಡದಾಗಿರ್ತಕ್ಕಂಥ ಸದರ್ನ್ ಬರ್ಡ್ ವಿಂಗ್ ಎನ್ನುವ ಒಂದು ಚಿಟ್ಟೆ ನಮ್ಮ ರಾಜ್ಯದ ಚಿಟ್ಟೆ ಆಗಿದೆ, ರಾಜ್ಯದ ಪತಂಗವಾಗಿದೆ. ಓಕೆ, ನೆಕ್ಸ್ಟು ರಾಜ್ಯ ಹೂ, ಸ್ಟೇಟ್ ಫ್ಲವರು ಕಮಲದ ಹೂ. ಇದನ್ನು ನಂದಿವರ್ಣ ಹೂ ಅಂತ ಕೂಡ ಕರೀತಾರೆ. ನೆಕ್ಸ್ಟು ರಾಜ್ಯ ಒಂದು ಮರ ಅಥವಾ ಟ್ರೀ, ಸ್ಯಾಂಡಲ್ವುಡ್, ಶ್ರೀಗಂಧದ ಮರ ನಮ್ಮ ರಾಜ್ಯದ ಒಂದು ರಾಜ್ಯ ಮರವಾಗುತ್ತೆ. ಇನ್ನು ಸ್ಟೇಟ್ ಫಿಶು ಕಾರ್ನಾಟಿಕ್ ಕಾರ್ಪ್ ಅಂತ. ನೋಡಿ, ಇದು ಕಾರ್ನಾಟಿಕ್ ಕಾರ್ಪ್ ನಮ್ಮ ರಾಜ್ಯದ ರಾಜ್ಯ ಮೀನು. ಸ್ಟೇಟ್ ಫ್ರೂಟ್ ರಾಜ್ಯದ ಹಣ್ಣು ಮಾವು ಅಥವಾ ನಾವು ಹಣ್ಣುಗಳ ರಾಜ ಅಂತ ಕರಿತೀವಿ, ಮ್ಯಾಂಗೋ ಅಥವಾ ಮಾವಿನ ಹಣ್ಣು. ಇದು ಮಾವಿನ ಹಣ್ಣಿನ ಸೀಸನ್ನು, ನೀವು ಕೂಡ ತಿಂತಾ ಇರ್ತೀರ ಈಗ ಆಲ್ಮೋಸ್ಟ್ ಅಲ್ವಾ. ಒಳ್ಳೊಳ್ಳೆ ಬಂಗನಪಲ್ಲಿ, ರಸ್ಪುರಿ ಮಾವಿನ ಹಣ್ಣು ಅಥವಾ ಇನ್ನೊಂದು ಯಾವುದಾದ್ರು ಬೇರೆ ಬೇರೆ ಮಾವಿನ ಹಣ್ಣುಗಳು ನಿಮ್ಗೆ ಗೊತ್ತಿರುತ್ತೆ. ಅದರಲ್ಲೂ ಕೋಲಾರದ ಕಡೆ ಶ್ರೀನಿವಾಸಪುರ ನಮ್ಮ ರಾಜ್ಯದ ಮಾವಿನ ಒಂದು ಹೆಬ್ಬಾಗಿಲ ಅಂತ ಕರಿತೀವಿ. ಸೊ ಆ ಕಡೆ ಭಾಗದವರು ಒಳ್ಳೆ ಯಾವುದು ಬೇರೆ ಬೇರೆ ವೆರೈಟೀಸ್ ಆಫ್ ಮ್ಯಾಂಗೋಗಳನ್ನ ತಿಂದಿರ್ತೀರ. ಆಲ್ಫಾನ್ಸೋ ಮ್ಯಾಂಗೋ ಆಗಿರ್ಬೋದು, ಬಾದಾಮಿ ವೆರಿ ಟೇಸ್ಟಿ ಮ್ಯಾಂಗೋ ಅಲ್ವಾ. ಸೊ ಶ್ರೀನಿವಾಸಪುರದ ಕಡೆ ಭಾಳಷ್ಟು ಬೆಳೀತಾರೆ, ನಿಮ್ಗೆ ಗೊತ್ತಿರುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 6. ಆಸ್ಟ್ರೇಲಿಯಾ ಸಂಸತ್ ಚುನಾವಣೆ 2022 ಸಂಸತ್ ಚುನಾವಣೆ ಇನ್ನೇನು ಮುಗಿದಿದೆ. ಲೇಬರ್ ಪಕ್ಷದ ನಾಯಕ ಆಂಥೋನಿ ಆಲ್ಬನಿಸ್ ಅವರು ಮುಂದಿನ ಪ್ರಧಾನಿಯಾಗಲಿದ್ದಾರೆ. ಮೋಸ್ಟ್ಲಿ ನಿನ್ನೆ ಅವರು ಪ್ರಮಾಣ ವಚನ ಕೂಡ ಸ್ವೀಕರಿಸಿರಬೇಕು. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಅದರ ಅಪ್ಡೇಟ್ ಅನ್ನು ನೋಡೋಣ. ಆಸ್ಟ್ರೇಲಿಯನ್ ಎಲೆಕ್ಷನ್ 2022 ಲೇಬರ್ ಪಾರ್ಟಿ ಲೀಡರ್ ಆಂಥೋನಿ ಆಲ್ಬನಿಸ್ ಟು ಬಿ ನೆಕ್ಸ್ಟ್ PM. ಇನ್ನೇನು ನೆಕ್ಸ್ಟ್ PM ಆಗಿದ್ದಾರೆ ಕೂಡ, ಪ್ರಮಾಣ ವಚನವನ್ನು ನಿನ್ನೆ ಸ್ವೀಕರಿಸಿದ್ದಾರೆ. ಆಸ್ಟ್ರೇಲಿಯಾ ಆಂಟೋನಿ ಆಲ್ಬನಿಸ್ ನೂತನ ಪ್ರಧಾನಿ, ಇವರೇ ಆಂಟೋನಿ ಆಲ್ಬನಿಸ್. ಇವಾಗ ಯಾರಿದ್ರು?
ಈಗ ನೋಡಿ ಸ್ಕಾಟ್ ಮಾರಿಸನ್ ಅವರು ಆಸ್ಟ್ರೇಲಿಯಾದ ಪ್ರಧಾನಿ ಆಗಿದ್ದರು. ನಮ್ಮ ಮೋದಿ ಅವ್ರ ಜೊತೆ ಭಾಳಷ್ಟು ಕಡೆ ನೀವು ಮೀಟ್ ಆಗಿರೋದನ್ನ ನೋಡಿದ್ರಿ. ಕ್ವಾಡ್ ಮೀಟಿಂಗ್ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದು G20 ಮೀಟಿಂಗ್ ಆಗಿರ್ಬೋದು, ಅಲ್ಲೆಲ್ಲ ಭಾಳಷ್ಟು ಕಡೆ ಅವರು ಒಳ್ಳೆ ಫ್ರೆಂಡ್ಸ್ ಥರ. ಇವರು ಬೋರಿಸ್ ಜಾನ್ಸನ್ನು, ನಮ್ಮ ಮೋದಿ ಅವರು ಮತ್ತು ಸ್ಕಾಟ್ ಮಾರಿಸನ್ನು, ಜೋ ಬಿಡನ್ ಅವರು ಇರೋದನ್ನು ನೀವು ನೋಡಿರ್ತಾರೆ. ಈಗ ಸ್ಕಾಟ್ ಮಾರಿಸನ್ ಅವರು ಸೋತಿದ್ದಾರೆ. ಈಗ ಆಸ್ಟ್ರೇಲಿಯಾದಲ್ಲಿ ನೂತನ ಪ್ರಧಾನಿಯಾಗಿ ಆಂಥೋನಿ ಆಲ್ಬನೀಸ್ ಅವರು ಬರ್ತಾ ಇದ್ದಾರೆ. ಓಕೆ ನೋಡಿ, ಆಸ್ಟ್ರೇಲಿಯಾ ಸಂಸತ್ತಿಗೆ ನಡೆದ ಚುನಾವಣೆಯ ಪ್ರಾಥಮಿಕ ಫಲಿತಾಂಶ ಹೊರಬಿದ್ದಿದ್ದು ಪ್ರಧಾನಿ ಸ್ಕಾಟ್ ಮಾರಿಸನ್ ನೇತೃತ್ವದ ಕನ್ಸರ್ವೇಟಿವ್ ಪಕ್ಷ. ನೋಡಿ, ಸ್ಕಾಟ್ ಮಾರಿಸನ್ ಅವ್ರದ್ದು ಕನ್ಸರ್ವೇಟಿವ್ ಪಕ್ಷ, ಆಂಥೋನಿ ಆಲ್ಬನೀಸ್ ಅವ್ರದ್ದು ಲೇಬರ್ ಪಾರ್ಟಿ, ನೆನಪಿಡಬೇಕು. ಓಕೆ, ಇನ್ನು ವಿರೋಧ ಪಕ್ಷವಾಗಿದ್ದ ಲೇಬರ್ ಪಾರ್ಟಿ ಮುನ್ನಡೆ ಸಾಧಿಸಿದೆ. ಆಂಟೋನಿ ಆಲ್ಬನೀಸ್ ಅವರು ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸುವುದು ನಿಶ್ಚಿತವಾಗಿದೆ ಮತ್ತು ಸ್ವೀಕರಿಸಿದ್ದಾರೆ ಕೂಡ. ಓಕೆ, ನೆನಪಿಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 7. ಚೆಸ್ 2022ರಲ್ಲಿ 2ನೇ ಬಾರಿಗೆ ವಿಶ್ವ ಚಾಂಪಿಯನ್ ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನು ಸೋಲಿಸಿದ ಭಾರತದ ಗ್ರ್ಯಾಂಡ್ ಮಾಸ್ಟರ್ 16 ವರ್ಷದ ಪ್ರಜ್ಞಾನಂದ ರಮೇಶ್ ಬಾಬು. ನೋಡಿ, ಪ್ರಜ್ಞಾನಂದ ರಮೇಶ್ ಬಾಬುರವರು ನಮ್ಮ ಭಾರತದ ಉದಯೋನ್ಮುಖ ಚೆಸ್ ತಾರೆಯಾಗಿದ್ದಾರೆ. ಈ ಒಂದು 2022ರಲ್ಲಿ ಚೆಸ್ನ ದಂತಕತೆ ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನು 2ನೇ ಬಾರಿಗೆ ಸೋಲಿಸಿದ್ದಾರೆ ಅಂತಕ್ಕಂಥದ್ದು ವಿಶೇಷ. ನೋಡಿ, ಇಂಡಿಯಾಸ್ ಪ್ರಜ್ಞಾನಂದ ಬೀಟ್ಸ್ ವರ್ಲ್ಡ್ ಚಾಂಪಿಯನ್ ಮ್ಯಾಗ್ನಸ್ ಕಾರ್ಲ್ಸನ್ ಫಾರ್ ದ ಸೆಕೆಂಡ್ ಟೈಮ್ ಇನ್ 2022 ಚೆಸ್ ವಿಚಾರ. ನೋಡಿ, ವರ್ಲ್ಡ್ ಚೆಸ್ ಒಲಿಂಪಿಯಾಡ್ ಈಗ ಭಾರತದ ಚೆನ್ನೈಯಲ್ಲಿ ನಡೀತಾ ಇದೆ. ಹಾಗಾಗಿ ಚೆಸ್ ಬಹಳ ಸುದ್ದಿಯಲ್ಲಿದೆ. ಚೆಸ್ ಗ್ರ್ಯಾಂಡ್ ಮಾಸ್ಟರ್ಸ್ ಯಾರ್ಯಾರಾಗಿದ್ದಾರೆ ಇತ್ತೀಚೆಗೆ, ಮತ್ತು ಈ ರೀತಿ ಪ್ರಜ್ಞಾನಂದ ಯಾರನ್ನು ಸೋಲಿಸಿದ್ರು, ಸೊ ಅದೆಲ್ಲಿ ನಡೀತಾ ಇದೆ, ಎಷ್ಟನೇ ಒಂದು ಫಿಡೆ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಆಗುತ್ತೆ, ಸೊ 44th, ಅವೆಲ್ಲವನ್ನ ನಾವು ಇತ್ತೀಚೆಗೆ ಮಾತಾಡಿದ್ವಿ, ನೆನ್ಪಿಡ್ಬೇಕು. ಓಕೆ, ಸೊ ಈಗೇನು ನ್ಯೂಸ್ ಇದೆ, ಕಾರ್ಲ್ಸನ್ ವಿರುದ್ಧ 2ನೇ ಬಾರಿಗೆ ಪ್ರಜ್ಞಾನಂದ ಜಯವನ್ನು ಪಡೆದಿದ್ದಾರೆ. ಭಾರತದ 16 ವರ್ಷದ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ರಮೇಶ್ ಬಾಬು. ಸೊ ಇವರು ಪ್ರಜ್ಞಾನಂದ ರಮೇಶ್ ಬಾಬು. ಸೊ 3 ತಿಂಗಳ ಅವಧಿಯಲ್ಲಿ ವಿಶ್ವ ಚಾಂಪಿಯನ್ ಆಟಗಾರ ಮ್ಯಾಗ್ನಸ್ ಕಾರ್ಲ್ಸನ್ ಅವರು ನಾರ್ವೆ ದೇಶದವರು ಅವ್ರನ್ನ 2ನೇ ಬಾರಿಗೆ ಸೋಲುಣಿಸಿದ್ದಾರೆ. ಸೊ ಎಲ್ಲಿ ಅಂದರೆ ಶುಕ್ರವಾರ ನಡೆದ ಚೆಸ್ಸಿಬಲ್ ಮಾಸ್ಟರ್ಸ್ ಆನ್ಲೈನ್ ರ್ಯಾಪಿಡ್ ಚೆಸ್ ಟೂರ್ನಮೆಂಟ್ ಅಲ್ಲಿ ನಾರ್ವೆ ಆಟಗಾರ ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನ ಭಾರತದ 16 ವರ್ಷದ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ರಮೇಶ್ ಬಾಬು ಸೋಲಿಸಿದ್ದಾರೆ. ಇದು 2ನೇ ಬಾರಿಗೆ. ಸೊ ಕಳೆದ ಈ ವರ್ಷದ ಆರಂಭದಲ್ಲಿ ಕೂಡ ಏರ್ತಿಂಗ್ ಮಾಸ್ಟರ್ಸ್ ಆನ್ಲೈನ್ ರ್ಯಾಪಿಡ್ ಚೆಸ್ ಟೂರ್ನಮೆಂಟ್ ಅಲ್ಲಿ ಸಹಿತ ಪ್ರಜ್ಞಾನಂದ ಅವರು ಕಾರ್ಲ್ಸನ್ ಅವರನ್ನ ಮೊದಲ ಬಾರಿಗೆ ಸೋಲಿಸಿದ್ರು. ಓಕೆ, ಇಲ್ಲೇನಾಗಿತ್ತು, 5ನೇ ಸುತ್ತಿನಲ್ಲಿ ಸ್ಪರ್ಧೆ ಡ್ರಾದತ್ತ ಸಾಗಿತ್ತು. ಆದರೆ ನಾರ್ವೆ ಆಟಗಾರ ಕಾರ್ಲ್ಸನ್ ಅಂದ್ರೆ ಮ್ಯಾಗ್ನಸ್ ಕಾರ್ಲ್ಸನ್ ಅವ್ರೇನ್ ಮಾಡಿದ್ರು, ಒಂದು ತಪ್ಪು ನಡೆ ಇಡುವ ಮೂಲಕ ಸೋಲ್ನ ಕಂಡ್ರು. ಅದಕ್ಕೋಸ್ಕರ ಪ್ರಜ್ಞಾನಂದ್ ಏನ್ ಹೇಳಿದರೆ, ಗೆಲುವಿನ ಹೊರತಾಗಿಯೂ ಭಾರತದ ಚೆಸ್ ಚತುರ ಪ್ರಜ್ಞಾನಂದ್ಗೆ ಸಂತಸವಾಗಿಲ್ಲ. ಯಾಕೆ ಸಂತಸ ಆಗಿಲ್ಲ, ಗೆದ್ದಿದ್ದಾನಲ್ವಾ, 2 ಬಾರಿ ಗೆದ್ದಿದ್ದಾನಲ್ವಾ ಅಂದ್ರೆ ನೋಡಿ, ಸೊ ಎಷ್ಟು ಚೆನ್ನಾಗಿ ಹೇಳಿದಾನೆ, ಎದುರಾಳಿಯ ತಪ್ಪು ನಡೆಯಿಂದ ನಾನು ಗೆದ್ದರೆ ಸಮಾಧಾನವಾಗುವುದಿಲ್ಲ ಅಂತ ಪ್ರಜ್ಞಾನಂದ್ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ, ಎದುರಾಳಿ ಏನೋ ತಪ್ಪು ಮಾಡಿಂದ ಅಂದ್ಬಿಟ್ಟು, ಮಿಸ್ಟೇಕ್ ಆಯ್ತು ಅಂದ್ಬಿಟ್ಟು, ಗಾಬರಿಯಲ್ಲಿ ಏನಾಯ್ತು ಅಂದ್ಬಿಟ್ಟು ನಾ ಗೆದ್ದಿದ್ದಕ್ಕೆ ಅದು ಅದೃಷ್ಟದ ಗೆಲುವಾಗುತ್ತೆ, ಅದು ಆಗಬಾರ್ದು. ನಾನು ನನ್ನ ಸ್ವಂತ ಸಾಮರ್ಥ್ಯದಿಂದ ಅವ್ರನ್ನ ಸೋಲಿಸ್ಬೇಕು. ಇವಾಗಲೂ ಸಾಮರ್ಥ್ಯ ಇದೆ, ಇಲ್ಲ ಅಂತಲ್ಲ, ಸಾಮರ್ಥ್ಯದಿಂದ ಗೆದ್ದಿರ್ತಕ್ಕಂಥದ್ದು. ಆದರೆ ಆ ಆಟದ ಮಧ್ಯದಲ್ಲಿ ಒಂದು ತಪ್ಪು ನಡೆಯುವ ಮೂಲಕ ಅವರು ಸೋಲ್ನ ಕಂಡ್ರು. ನಾನು ಇನ್ನಷ್ಟು ಮುಂದಿನ ದಿನಗಳಲ್ಲಿ ನನ್ನ ಇನ್ನಷ್ಟು ಸಾಮರ್ಥ್ಯದೊಂದಿಗೆ ಮತ್ತು ಎದುರಾಳಿ ತನ್ನೆಲ್ಲ ಸಾಮರ್ಥ್ಯವನ್ನ ಪಣಕ್ಕಿಡಬೇಕು, ಆಗಲೂ ಸೋಲ್ಬೇಕು ಅವರು, ಆವಾಗ ನಮ್ಮ ನಿಜವಾದ ಗೆಲುವಾಗುತ್ತೆ ಅಲ್ವಾ. ನಾವು ಯಾವುದೋ ಒಂದು ಎಕ್ಸಾಮಲ್ಲಿ ಲಕ್ಕಿಯಾಗಿ ಪಾಸ್ ಆದರೆ ಸಾಕಲ್ಲ, ಬದಲಾಗಿ ಹಲವಾರು ಪರೀಕ್ಷೆಗಳನ್ನು ಪಾಸ್ ಮಾಡಬೇಕು, ಆವಾಗ ನಮ್ಮ ನಿಜವಾದ ಸಾಮರ್ಥ್ಯ ಹೊರಬರುತ್ತೆ. ಚೆಸ್ಸಲ್ಲಿ ಅದು ಪ್ರಜ್ಞಾನಂದಗಾಗಿರ್ಬೋದು, ಎಕ್ಸಾಮ್ಸ್ಗಳೆಲ್ಲ ಅದು ನಮಗಾಗಿರ್ಬೋದು ಅಲ್ವಾ. ಸೊ ಇವತ್ತೇನು ನಡೀತಾ ಇದೆ ಬೇರೆ ಬೇರೆ ವಿಚಾರಗಳು, ಇದರಿಂದ ನಾವು ಭಾಳ ಕಲಿಬೇಕಾಗಿದೆ. ನೋಡಿ, ಎದುರಾಳಿಯ ತಪ್ಪು ನಡೆಯಿಂದ ನಾನು ಗೆದ್ದರೆ ಸಮಾಧಾನ ಆಗೋದಿಲ್ಲ. ಎದುರಾಳಿ ತನ್ನ ಕಂಪ್ಲೀಟ್ ಕೆಪಬಿಲಿಟಿ ಎಬಿಲಿಟಿ ಎಷ್ಟಿದೆ ಅದೆಲ್ಲವನ್ನ ಪಣಕ್ಕಿಟ್ಟಿರಬೇಕು. ಎದುರಾಳಿ ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು ಪಣಕ್ಕಿಡಬೇಕು. ಅವಾಗ ಅದ್ರ ಪಣಕ್ಕಿಟ್ಟಾಗಲೂ ನಾನು ಗೆದ್ದರೆ ಅವಾಗ ಅದು ನಿಜವಾದ ಗೆಲುವಾಗುತ್ತೆ ಅಂತ ಪ್ರಜ್ಞಾನಂದ್ ಹೇಳಿದ್ದಾರೆ. ಕೇವಲ 16 ವರ್ಷದ ಪೋರ. ನೋಡೋಣ ಮುಂದಿನ ದಿನಗಳಲ್ಲಿ ಇಂಥ ಮೈಂಡ್ ಸೆಟ್ ಇರ್ತಕ್ಕಂಥವ್ರು ಇನ್ನಷ್ಟು ಸಾಧನೆಯನ್ನು ಮಾಡ್ಬೋದು. ಭಾರತದ ಚೆಸ್ ಕೀರ್ತಿ ಪತಾಕೆಯನ್ನು ಪ್ರಪಂಚದಲ್ಲಿ ತರುವುದರಲ್ಲಿ ಯಾವುದೇ ಏನಂತೀವಿ ನಾವು, ಸೊ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದೇವೆ ನನಗೆ ಸಲ್ವಾ. ನೋಡೋಣ, ಪ್ರಜ್ಞಾನಂದ ರಮೇಶ್ ಬಾಬು ನೆನ್ಪಿಡಿ, ಮ್ಯಾಗ್ನಸ್ ಕಾರ್ಲ್ಸನ್ ವಿರುದ್ಧ ಈ ಒಂದು ವರ್ಷದಲ್ಲಿ 2ನೇ ಬಾರಿಗೆ ಗೆದ್ದಿದ್ದಾನೆ. ಓಕೆ, ಮೊದಲನೇ ಬಾರಿ ಗೆದ್ದಾಗ ಇದನ್ನು ನೋಡಿದ್ವಿ ನಾವು. ನೋಡಿ, ವಿಶ್ವ ಚಾಂಪಿಯನ್ ಮ್ಯಾಗ್ನಸ್ಗೆ ಸೋಲುಣಿಸಿದ ಪ್ರಜ್ಞಾನಂದ ಚೆನ್ನೈನ 16ರ ಬಾಲಕ ವಿರುದ್ಧ
ಆನ್ಲೈನ್ ರ್ಯಾಪಿಡ್ ಚೆಸ್ ಟೂರ್ನಿ 8ನೇ ಸುತ್ತಿನಲ್ಲಿ ಹಿಂಜರಿದ ನಾರ್ವೆ ಚೆಸ್ ದಿಗ್ಗಜ ಮ್ಯಾಗ್ನಸ್ ಕಾರ್ಲ್ಸನ್ ಅಂತ ಮಾತಾಡಿದ್ವಿ ಅಲ್ವಾ. ರೈಟ್ ನೋಡಿ, ವಿಶ್ವನಾಥನ್ ಆನಂದ್ ನಮ್ಮ ಭಾರತದ ಚೆಸ್ ದಂತಕತೆ, ಅವ್ರ ಜೊತೆ ಪ್ರಜ್ಞಾನಂದ್ ಇರ್ತಕ್ಕಂಥದ್ದನ್ನು ಫೋಟೋ ನೋಡ್ಬೋದು. ಓಕೆ, ಇಲ್ಲಿ ಇನ್ನೊಂದು ವಿಚಾರ ಅಂದರೆ ಈಗ 44 ಚೆಸ್ ಒಲಿಂಪಿಯಾಡ್ ಚೆನ್ನೈಯಲ್ಲಿ ಏನು ನಡೀತಾ ಇದೆ ಆ ಟೀಮಲ್ಲಿ ಪ್ರಜ್ಞಾನಂದ ಕೂಡ ಇದ್ದಾನೆ. ಓಕೆ, ಕ್ವಶನ್ ನಂಬರ್ 8, IIT ಮೆಡ್ರಾಸು ಮತ್ತು ಭಾರತೀಯ ರೈಲ್ವೆ ಸಹಭಾಗಿತ್ವದಲ್ಲಿ ಭಾರತದ ಮೊದಲ ಸ್ಥಳೀಯ ಹೈಪರ್ಲೂಪ್ ಅಭಿವೃದ್ಧಿಗೆ ಕೇಂದ್ರ ಒಂದು ಸ್ಥಾಪನೆಯನ್ನು ಮಾಡ್ತೀವಿ, ಒಂದು ಕೇಂದ್ರವನ್ನು ಅಂತ ಹೇಳ್ತಾ ಇದ್ರೆ IIT ಮೆಡ್ರಾಸ್ ಇಂಡಿಯನ್ ರೈಲ್ವೇಸ್ ಪಾರ್ಟ್ನರ್ ಟು ಡೆವಲಪ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ ಹೈಪರ್ಲೂಪ್. ಏನಿದೆ ಹೈಪರ್ಲೂಪು ನೋಡಿ, ರೈಲ್ವೆ ಇಲಾಖೆ ಮತ್ತು IIT ಮೆಡ್ರಾಸ್ ಸಹಯೋಗದಲ್ಲಿ ಹೈಪರ್ಲೂಪನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಕೇಂದ್ರವನ್ನು IIT ಮೆಡ್ರಾಸಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಭವಿಷ್ಯದ ಅತಿ ವೇಗದ ಸಂಚಾರ ವ್ಯವಸ್ಥೆ ನೋಡಿ, ಭವಿಷ್ಯದಲ್ಲಿ ಅಂದರೆ ಫ್ಯೂಚರಲ್ಲಿ ಅತಿ ವೇಗದ ಸಂಚಾರ ವ್ಯವಸ್ಥೆ ಎಂದೇ ಬೆಂಬಲಿಸಲಾಗುತ್ತಿರುವ ಹೈಪರ್ಲೂಪ್ ವ್ಯವಸ್ಥೆ ಅದನ್ನು ಅಭಿವೃದ್ಧಿಪಡಿಸಲು ಭಾರತೀಯ ರೈಲ್ವೆ ಇಲಾಖೆ, ಇಂಡಿಯನ್ ರೈಲ್ವೇಸು, ಮದ್ರಾಸ್ IIT ಜೊತೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮದ್ರಾಸು ಚೆನ್ನೈಯಲ್ಲಿ ಏನಿದೆ ಅದರ ಜೊತೆ ಕೈ ಜೋಡಿಸಿದ್ದಾವೆ. ಓಕೆ, ಈ ಬಗ್ಗೆ ರೈಲ್ವೆ ಇಲಾಖೆ ಟ್ವೀಟ್ ಮಾಡಿದೆ, ಮಾಲಿನ್ಯಕಾರಕ ಕಾರ್ಬನ್ ಕಣಗಳ ನಿಯಂತ್ರಣಕ್ಕೆ. ಸೊ ಇವತ್ತೇನು ನಮ್ಮ ನಾರ್ಮಲ್ ಟ್ರೆಡಿಷನಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆ, ನಾವು ಬೈಕು, ಕಾರುಗಳನ್ನು, ಬಸ್ಗಳನ್ನು ಅಥವಾ ಟ್ರೈನನ್ನು ಏನು ಬಳಸ್ತಾ ಇದ್ದೀವಿ ಅದನ್ನು ಹೋಗಲಾಡಿಸಿ ಮಾಲಿನ್ಯಕಾರಕ ಕಾರ್ಬನ್ ಕಣಗಳ ನಿಯಂತ್ರಣಕ್ಕೆ ಪರಿಣಾಮಕಾರಿ ಪರಿಹಾರವಾಗಿರ್ತಕ್ಕಂಥ ಹೈಪರ್ಲೂಪ್ ತಂತ್ರಜ್ಞಾನ ಆಧಾರಿತ ಸಂಚಾರ ವ್ಯವಸ್ಥೆಯು ಹೊಸ ಸಂಚಾರ ಕ್ರಾಂತಿಯನ್ನು ಸೃಷ್ಟಿಸಲಿದೆ. ಈ ನಿಟ್ಟಿನಲ್ಲಿ ಮದ್ರಾಸ್ IITಯಲ್ಲಿ ಒಂದು ಕೇಂದ್ರವನ್ನು ಇಲಾಖೆ ನಿರ್ಮಿಸಲಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಹಾಗಾದರೆ ಅಮೆರಿಕ ಮೂಲದ ಹೈಪರ್ಲೂಪ್ 1 ಕಂಪನಿ ಜೊತೆಗೆ ಹಲವು ಸುತ್ತಿನ ಸಭೆಗಳನ್ನು ಕೂಡ ನಡೆಸಿದ್ರು ಇಂದಿನ ದಿನಗಳಲ್ಲಿ ಭಾರತ ಸರ್ಕಾರ. ಸೊ ಈಗ ಕಡಿಮೆ ಒತ್ತಡದ ಟ್ಯೂಬ್ಗಳಲ್ಲಿ ಅಯಸ್ಕಾಂತ ಶಕ್ತಿಯಿಂದ ಉಂಟಾಗುವ ಲಿವಿಟೇಷನ್ ಬಳಸಿಕೊಂಡು ವಿಮಾನದ ವೇಗದಲ್ಲಿ ಜನರನ್ನ ಮತ್ತು ಸರಕುಗಳನ್ನು ಹೈಪರ್ಲೂಪ್ ಮೂಲಕ ಸ್ಥಳಾಂತರಿಸಬಹುದು. ಈ ಹೈಪರ್ಲೂಪ್ಗೆ ಬಹಳಷ್ಟು ಜನ ಪ್ರಪಂಚದ ಫೇಮಸ್ ಆಗಿರ್ತಕ್ಕಂಥ ಎಲಾನ್ ಮಸ್ಕು ಮತ್ತು ವರ್ಜಿನ್ ಸಂಸ್ಥೆಯ ಮಾಲೀಕ ರಿಚರ್ಡ್ ಬ್ರಾನ್ಸನ್ ಅವರೆಲ್ಲರೂ ಈಗ ಹೈಪರ್ಲೂಪ್ ತಂತ್ರಜ್ಞಾನದತ್ತ ಬಹಳಷ್ಟು ಆಸಕ್ತಿಯನ್ನು ಹೊಂದಿದ್ದಾರೆ, ಬಹಳಷ್ಟು ರಿಸರ್ಚನ್ನು, ಸಂಶೋಧನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಿಂದೆ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ 2020ರಲ್ಲಿ ಕೂಡ ಏನಂತ ನೋಡಿ, ಪ್ರಯಾಣದ ಅವಧಿಯನ್ನು ಕಡಿಮೆ ಮಾಡುವ ಉದ್ದೇಶ ಹೊಂದಿರತಕ್ಕಂಥ ಅತ್ಯಾಧುನಿಕ ತಂತ್ರಜ್ಞಾನದ ಹೈಪರ್ಲೂಪ್ ಪಾಡನ್ನು ಇತ್ತೀಚೆಗೆ ಜಗತ್ತಿನ ಮೊದಲ ಮಾನವ ಸಹಿತ ಪ್ರಯಾಣ ಪರೀಕ್ಷೆಯನ್ನು ಮಾಡಲಾಯಿತು ಅಂತ ಹೇಳಿದ್ವಿ. ಅದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೂಡ ಕೇಳಿದ್ದೆ 2020ರಲ್ಲಿ ಒಂದು ಕರೆಂಟ್ ಅಫೇರ್ಸ್ ಮಾಡಬೇಕಾದ್ರೆ. ಸೊ ವರ್ಜಿನ್ ಹೈಪರ್ಲೂಪ್, ಸ್ಪೇಸ್ ಎಕ್ಸ್ ಅಂದರೆ ವರ್ಜಿನ್ ಹೈಪರ್ಲೂಪ್ ಸರಿಯಾದ ಉತ್ತರವಾಗಿತ್ತು. ವರ್ಜಿನ್ ಹೈಪರ್ಲೂಪ್ ಅಂತಕ್ಕಂಥ ಒಂದು ಸಂಸ್ಥೆ ಈ ಹೈಪರ್ಲೂಪಲ್ಲಿ ಬಹಳಷ್ಟು ಒಂದು ಅಭಿವೃದ್ಧಿಯನ್ನು ಮಾಡ್ತಾ ಇದೆ. ಅವರು 2020ರಲ್ಲಿ ಒಂದು ಮಾನವ ಸಹಿತ ಪ್ರಯೋಗವನ್ನು ಕೂಡ ಮಾಡಿದ್ರು. ಸೊ ಈ ಒಂದು ಹೈಪರ್ಲೂಪಲ್ಲಿ ಮಾನವರು ಕುಳಿತುಕೊಂಡು ಇಲ್ಲಿ ಸೀಟ್ಗಳನ್ನ ಕಾಣಬಹುದು. ಸೊ ಒಂದಷ್ಟು ಮೀಟರ್ಗಳ ಒಂದು ಪ್ರಯಾಣವನ್ನು ಟೆಸ್ಟನ್ನು ಕೂಡ ಮಾಡಿದ್ರು ಹೈಪರ್ಲೂಪ್ ಬಗ್ಗೆ. ಸೊ ಹಾಗಾಗಿ ಅದು ಸುದ್ದಿಲಿತ್ತು. ಸೊ ಒಟ್ಟಾರೆಯಾಗಿ ನೋಡೋದಾದರೆ ನಮ್ಮ ಭಾರತದಲ್ಲೂ ಕೂಡ ಅತ್ಯಾಧುನಿಕ ಹೈಪರ್ಲೂಪ್ ತಂತ್ರಜ್ಞಾನವನ್ನು ತರಬೇಕನ್ನೋ ಉದ್ದೇಶಕ್ಕೆ ಮದ್ರಾಸ್ IITಯಲ್ಲಿ ಇಂಡಿಯನ್ ರೈಲ್ವೇಸು ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದೆ. ಎಲ್ಲಿ ಅಂದರೆ ಮದ್ರಾಸ್ IITಯಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 9, ಕರ್ನಾಟಕದ ಒಂದು ಸುದ್ದಿ ಇದೆ. ಮೈಸೂರಿನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು. ನೋಡಿ, PM ನರೇಂದ್ರ ಮೋದಿ ಟು ಅಟೆಂಡ್ ಇಂಟರ್ನ್ಯಾಷನಲ್ ಯೋಗ ಡೇ ಇನ್ ಮೈಸೂರು. ಏನಿದೆ ನೋಡಿ, ಪ್ರತಿ ವರ್ಷ ನಾವು ಜೂನ್ 21 ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಆ ಯೋಗ ದಿನದ ಸಂದರ್ಭದಲ್ಲಿ ಪ್ರಧಾನಿಯವರು ಪ್ರತಿ ಯೋಗ ದಿನದಂದು ವಿಶೇಷವಾಗಿ ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗಿ ಅಲ್ಲಿ ಬಹಳಷ್ಟು ಜನರ ಸಮ್ಮುಖದಲ್ಲಿ ಯೋಗವನ್ನು ಮಾಡ್ತಾರೆ. ಅಂತ ಒಂದು ಯೋಗ ದಿನ ಈಗ ಮತ್ತೆ ಬರ್ತಾ ಇದೆ. ಅದು 8ನೇ ಯೋಗ ದಿನವಾಗುತ್ತೆ. ನೋಡಿ, 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಂಸ್ಕೃತಿಕ ನಗರಿ, ಹೆರಿಟೇಜ್ ಸಿಟಿ ಅಂತಲೇ ಪ್ರಖ್ಯಾತಿಯಾಗಿರುವ ನಮ್ಮ ಮೈಸೂರಿಗೆ ಬರುವುದು ಖಚಿತವಾಗಿದೆ. ಸೊ ಈ ಸಂಬಂಧ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಂತ ಮೈಸೂರು ಜಿಲ್ಲಾಡಳಿತಕ್ಕೆ ಈಗ ಆಲ್ರೆಡಿ ಕೇಂದ್ರದಿಂದ ನಿರ್ದೇಶನ ಬಂದಿದೆ. ಓಕೆ, ಅವರು ಮೋಸ್ಟ್ಲಿ ಲಡಾಖ್ಗೆ ಹೋಗ್ತಾರಾ, ಮೈಸೂರಿಗೆ ಹೋಗ್ತಾರಾ ಅಂತ ಸುದ್ದಿ ಇತ್ತು. ಈಗ ಅಂತಿಮವಾಗಿ ಮೈಸೂರಿನಿಗೆ ಬರ್ತಕ್ಕಂಥ ಒಂದು ಎಲ್ಲ ಲಕ್ಷಣಗಳಿದ್ದಾವೆ, ನಿರ್ಧಾರ ಕೂಡ ಆಗಿದೆ. ಓಕೆ, ಇದನ್ನ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಖಚಿತಪಡಿಸಿದ್ದಾರೆ. ಓಕೆ, ಯಾಕೆ ಮೈಸೂರಿಗೆ ಬರ್ತಾರೆ ಅಂದರೆ ಮೈಸೂರಲ್ಲಿ ಯೋಗ ಬಹಳಷ್ಟು ಫೇಮಸ್ ಇದೆ. ಸೊ ಅದೊಂದು ಸಾಂಸ್ಕೃತಿಕ ನಗರ, ಹೆರಿಟೇಜ್ ಸಿಟಿ ಆಗುತ್ತೆ, ಯೋಗಕ್ಕೆ ಬಹಳಷ್ಟು ಪ್ರಸಿದ್ಧಿ ಆಗಿದೆ. ಸೊ ಹಾಗಾಗಿ ಮೈಸೂರಿನಲ್ಲಿ ಈ ಸಲ ಮೋದಿ ಅವರು ಯೋಗ ದಿನವನ್ನು ಕಳೀತಾ ಇದ್ದಾರೆ. ಓಕೆ, ಸೊ ಜೂನ್ 21 ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಆಗುತ್ತೆ, ಅಂತಾರಾಷ್ಟ್ರೀಯ ಯೋಗ ದಿನ. ಯಾವ ರೀತಿಯಾಗಿ ಇದನ್ನು ಯೋಗ ದಿನವನ್ನು ತಂದರು ಅಂದರೆ
2014ರಲ್ಲಿ ಮೋದಿಯವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಭಾಷಣದಲ್ಲಿ ಮಾತಾಡ್ತಾ ಇದ್ರು. ನೋಡಿ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು 2014ರಲ್ಲಿ ತಮ್ಮ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ UNGAಯ ಭಾಷಣದಲ್ಲಿ ಜೂನ್ 21ರ ದಿನಾಂಕವನ್ನು ಸೂಚನೆ ಮಾಡಿದ್ರು. ಯಾಕಂದ್ರೆ ಇದು ಉತ್ತರ ಗೋಳಾರ್ಧದಲ್ಲಿ ವರ್ಷದ ದೀರ್ಘ ದಿನವಾಗಿತ್ತು ಮತ್ತು ವಿಶ್ವದ ಅನೇಕ ಭಾಗಗಳಲ್ಲಿ ವಿಶೇಷ ಮಹತ್ವವನ್ನು ಹೊಂದಿರತಕ್ಕಂಥ ದಿನ ಜೂನ್ 21 ಆಗುತ್ತೆ. ಹಾಗಾಗಿ ಜೂನ್ 21ನ್ನೇ ನೀವು ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಘೋಷಣೆ ಮಾಡಬೇಕು ಅಂತ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ತಮ್ಮ ಭಾಷಣದಲ್ಲಿ ಒತ್ತಾಯವನ್ನು ಮಾಡಿದ್ರು. ಹಾಗಾಗಿ ಡಿಸೆಂಬರ್ 2014ರಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಥವಾ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜೂನ್ 21ನ್ನ ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಘೋಷಣೆ ಕೂಡ ಮಾಡಿತು. ಹಾಗಾಗಿ 2015ರಲ್ಲಿ ಮೊದಲ ಬಾರಿಗೆ ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಿದ್ವಿ. ಅದಾದ್ಮೇಲೆ 2016, 2017, 2018, 2019, 2020, 2021, ಈಗ 2022. ನೋಡಿ, 1, 2, 3, 4, 5, 6, 7 ಈಗ ಆಚರಣೆ ಮಾಡ್ತಕ್ಕಂಥದ್ದು ಎಷ್ಟನೇ ಯೋಗ ದಿನಾಚರಣೆ ಅಂದರೆ 8ನೇ ಯೋಗ ದಿನಾಚರಣೆ ಆಗುತ್ತೆ. ನೆನ್ಪಿಡ್ಬೇಕು, 8ನೇ ಯೋಗ ದಿನಾಚರಣೆ. ಈ ಥರ ಬರೆಯೋದ್ರಿಂದ ನಿಮಗೆ ನೆನಪಿರಲಿ ಅಂತ ಉದ್ದೇಶ ಅಷ್ಟೇ. ಓಕೆ, ನೆನಪಾಗುತ್ತೆ. ಸರಿ, ಈ ಥರ 8 ವರ್ಷಗಳನ್ನು ಬರೆದಿದ್ರು ಅಂತ ನೆನಪಾಗುತ್ತೆ. ಈಗ 2021ರಲ್ಲಿ ಆಚರಣೆ ಮಾಡುವ ಯೋಗ ದಿನಾಚರಣೆ ಎಷ್ಟನೇದು ಅಂತ ಕೇಳ್ತಾರೆ, 8ನೇದು ಅಂತ ನೆನಪಿಡಿ. ಇನ್ನು ಅದರ ಥೀಮ್ ಏನು ಅಂತ ಕೇಳ್ಬೋದು. ಈಗ ಇನ್ನೂ 1 ಮಂತ್ ಇದೆ, ಹಾಗಾಗಿ ಥೀಮ್ ಇನ್ನೂ ಅನೌನ್ಸ್ ಆಗಿಲ್ಲ. ಲಾಸ್ಟ್ ಇಯರ್ ಯೋಗ ಫಾರ್ ವೆಲ್ ಬೀಯಿಂಗ್ ಅಂತ ಥೀಮ್ ಇತ್ತು. ನೋಡೋಣ, ಇನ್ನೊಂದು ವಾರದಲ್ಲಿ ಅದರದ್ದು ಅನೌನ್ಸ್ ಆದಾಗ ಒಂದು ಕರೆಂಟ್ ಅಫೇರ್ಸಲ್ಲಿ ಮಾತಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10. ಪೆಟ್ರೋಲು ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಕಡಿತಗೊಳಿಸಿದ ಸರ್ಕಾರ. ಪ್ರತಿ ಲೀಟರ್ಗೆ ಪೆಟ್ರೋಲ್ ಬೆಲೆ ಈಗ 9.5 ರೂಪಾಯಿ, ಡೀಸೆಲ್ ಬೆಲೆ 7 ರೂಪಾಯಿ ಇಳಿಕೆಯಾಗಲಿದೆ. ಸೊ ಗವರ್ಮೆಂಟ್ ಕಟ್ಸ್ ಎಕ್ಸೈಸ್ ಡ್ಯೂಟಿ ಆನ್ ಪೆಟ್ರೋಲ್ ಡೀಸೆಲ್ ಪ್ರೈಸಸ್ ಟು ಡ್ರಾಪ್ ಬೈ 9.5 ಅಂಡ್ ಡೀಸೆಲ್ ಬೈ 7 rupees ಪರ್ ಲೀಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಕಡಿತಗೊಳ್ತಾ ಇದೆ, ಎಕ್ಸೈಸ್ ಡ್ಯೂಟಿ. ಸೊ ಹಾಗಾದ್ರೆ ಏನಾಗ್ತಾ ಇದೆ ನೋಡಿ, ನೆನ್ನೆ ಪೇಪರಲ್ಲಿ ನೋಡಿದ್ರಿ ಪೆಟ್ರೋಲ್ ಡೀಸೆಲ್ ಅಗ್ಗವಾಗಿದೆ ಅಂತ. ಸೊ ಪೆಟ್ರೋಲ್ ಡೀಸೆಲ್ ಮೇಲೆ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಕಡಿತ ಮಾಡಿದೆ. ಹಾಗಾಗಿ 9 ರೂಪಾಯಿ ಅದು ಪೆಟ್ರೋಲು, 7 ರೂಪಾಯಿ ಡೀಸೆಲ್ ಕಡಿಮೆ ಆಗ್ತಾ ಇದೆ. ಸೊ ಎರಡು ಆಲ್ಮೋಸ್ಟ್ ಪೆಟ್ರೋಲು 111, 112 ರೂಪಾಯಿ ಇತ್ತು. ಸೊ ಡೀಸೆಲ್ ಏನಾಯಿತು, 95 ರೂಪಾಯಿ ಆಸ್ಪಾಸಿನಲ್ಲಿ ನಡೀತಾ ಇತ್ತು. ಈಗ 7 ರೂಪಾಯಿ, ಅದು 9 ರೂಪಾಯಿ ಇದು ಕಡಿಮೆ ಆಗಿದೆ. ಸೊ ನೋಡೋಣ ಎಷ್ಟೆಷ್ಟು ಆಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಬಳಲುತ್ತಿರುವ ಜನಸಾಮಾನ್ಯರ ನೆರವಿಗೆ ಧಾವಿಸಿರುವ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಇಳಿಕೆ ಮಾಡಿದೆ. ಓಕೆ, ಮತ್ತು ಉಜ್ವಲ ಸಿಲಿಂಡರ್ಗೆ 200 ರೂಪಾಯಿ ಸಬ್ಸಿಡಿಯನ್ನು ಕೂಡ ನೀಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ದೇಶದಾದ್ಯಂತ 100 ರೂಪಾಯಿ ದಾಟಿರುವ ಪೆಟ್ರೋಲ್ ಡೀಸೆಲ್ ದರವನ್ನು ಕಡಿಮೆ ಮಾಡಲು ಕೇಂದ್ರ ಅಬಕಾರಿ ಸುಂಕದಲ್ಲಿ ನೋಡಿ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿಯಲ್ಲಿ ಕಡಿಮೆ ಮಾಡಿದ್ದಾರೆ. ಓಕೆ, ನೆಕ್ಸ್ಟು 1 ಲೀಟರ್ ಪೆಟ್ರೋಲ್ ಬೆಲೆ 8 ರೂಪಾಯಿ ಕಡಿಮೆ ಆಗುತ್ತೆ, ಡೀಸೆಲ್ ಬೆಲೆ 6 ರೂಪಾಯಿ ತೆರಿಗೆ ಕಡಿಮೆ ಆಗುತ್ತೆ. ಒಟ್ಟಾರೆಯಾಗಿ 9 ರೂಪಾಯಿ, ಅದು 7 ರೂಪಾಯಿ ಇದು ಕಡಿಮೆ ಆಗುತ್ತೆ. ಓಕೆ, ಇದನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆಯನ್ನು ಕೂಡ ಮಾಡಿದ್ರು. ಓಕೆ, ಈಗ ಆಲ್ರೆಡಿ ನೀವು ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡಾಗ ಗೊತ್ತಾಗುತ್ತೆ ರೇಟ್ ಇಳಿದಿದೆ. ಎಷ್ಟೆಷ್ಟು ಇಳಿದಿದೆ? ಬೆಂಗಳೂರಲ್ಲಿ 119 ಇತ್ತು ಪೆಟ್ರೋಲು, ಡೀಸೆಲ್ 94 ರೂಪಾಯಿ ಇತ್ತಂತೆ. ಸಂಭವನೀಯ ದರ ಅಂದರೆ ಇವತ್ತು ಆಲ್ಮೋಸ್ಟ್ 101, 102 ರೂಪಾಯಿ ಆಸ್ಪಾಸ್ನಲ್ಲಿ ಇರ್ಬೋದು ಪೆಟ್ರೋಲು. ಡೀಸೆಲ್ ದರ 86, 87, 88 ರೂಪಾಯಿದಲ್ಲಿ ಇರ್ಬೋದು. ಇದರಿಂದ ತೆರಿಗೆ 1 ಲಕ್ಷ ಕೋಟಿ ರೂಪಾಯಿ ಇಂಧನ ಕಡಿತದಿಂದ ಬೊಕ್ಕಸಕ್ಕೆ ಹೊರೆಯಾಗುತ್ತೆ ಅಂತ ಹೇಳ್ತಾ ಇದ್ದಾರಂತೆ. ಸೊ 6100 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರಲ್ವ ಯಾವುದಕ್ಕೆ, ಸಿಲಿಂಡರ್ಗೆ, ಅದರಿಂದ ಕಡಿಮೆ ಆಗುತ್ತೆ. ಎಲ್ರಿಗೂ ಅಲ್ಲ, ಇದು ಪ್ರಧಾನಮಂತ್ರಿ ಉಜ್ವಲ ಜ್ಯೋತಿ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಫಲಾನುಭವಿಗಳಿಗೆ 200 ರೂಪಾಯಿ ಸಬ್ಸಿಡಿಯನ್ನು ನೀಡ್ತಾರೆ. 12 ಸಿಲಿಂಡರ್ಗಳಿಗೆ ಅನ್ವಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನು ರಾಜ್ಯ ಸರ್ಕಾರ ವ್ಯಾಟ್ಗಳನ್ನು ಇಳಿಸಿದರೆ ಗ್ರಾಹಕರಿಗೆ ಇಂಧನ ದರ ಇನ್ನಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ರಾಜ್ಯ ಸರ್ಕಾರ. ಸೊ ಒಟ್ಟಾರೆಯಾಗಿ ನಮ್ಮ ಒಂದು ಸರ್ಕಾರಗಳಿಗೆ ಒಂದೊಂದು ಡೀಸೆಲ್ ಮತ್ತು ಪೆಟ್ರೋಲ್ 1 ಲೀಟರ್ ಯಾವ ರೀತಿಯ ಕ್ಯಾಲ್ಕುಲೇಷನ್ ಆಗುತ್ತೆ ಅಂದರೆ ನೋಡಿ, ಕ್ರೂಡ್ ಆಯಿಲ್ ಸಿಗ್ತಕ್ಕಂಥದ್ದು 50 ರೂಪಾಯಿ ಪರ್ ಲೀಟರ್ ಅಂತೆ. ಇನ್ನು OMC ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸು ಪ್ರೊಸೆಸಿಂಗ್ ಮಾಡಬೇಕಲ್ವಾ, ರಿಫೈನರಿ ಮಾಡಬೇಕು, ಅದನ್ನ ಎಲ್ಲ ಮಾಡಬೇಕು. ಆ ಎಲ್ಲ ಪ್ರೋಸೆಸ್ಗೆ 7 ರೂಪಾಯಿ ಇದು ಪೆಟ್ರೋಲ್ಗೆ, 8 ರೂಪಾಯಿ ಆಸ್ಪಾಸಿನಲ್ಲಿ ಡೀಸೆಲ್ಗೆ ಖರ್ಚಾಗುತ್ತೆ. ಇನ್ನು ಫ್ಯೂಯಲ್ ಪ್ರೈಸ್ ಆಫ್ಟರ್ ಪ್ರೋಸೆಸ್ ಮಾಡಿದಾಗ 57 ರೂಪಾಯಿ ಪೆಟ್ರೋಲು, ಡೀಸೆಲು 58 ರೂಪಾಯಿ ಆಗುತ್ತೆ. ಇದು ಸುಮಾರು ಮೇ ತಿಂಗಳ ಒಂದು ಕ್ಯಾಲ್ಕುಲೇಷನ್, ಮೊನ್ನೆ ಕ್ಯಾಲ್ಕುಲೇಷನ್ ಇದು. ಓಕೆ, ಮೇ 22ರ ಕ್ಯಾಲ್ಕುಲೇಷನ್ ಆಗುತ್ತೆ. ಓಕೆ, ಇನ್ನು ಅದಕ್ಕೆ ಅಂದರೆ 57 ರೂಪಾಯಿ ಇರ್ತಕ್ಕಂಥ ಪೆಟ್ರೋಲ್ಗೆ ಎಕ್ಸೈಸ್ ಡ್ಯೂಟಿ 20 ರೂಪಾಯಿ ಆಗ್ತಾ ಇದ್ರು. 57 + 20 77 ರೂಪಾಯಿ ಆಗ್ಬಿಡ್ತಾ ಇತ್ತು ಎಕ್ಸೈಸ್ ಡ್ಯೂಟಿ ಕೇಂದ್ರ ಸರ್ಕಾರ ಆಗ್ತಕ್ಕಂಥದ್ದು. ಓಕೆ, ಇನ್ನು ಪೆಟ್ರೋಲ್ ಪಂಪ್ ಡೀಲರ್ಗೆ ಪ್ರತಿ ಲೀಟರ್ಗೆ ಪೆಟ್ರೋಲ್ಗೆ 3.8 ರೂಪಾಯಿ, ಡೀಸೆಲ್ಗೆ 2.6 ರೂಪಾಯಿ. ಹೀಗೆ
ಒಟ್ಟು ಫ್ಯೂಯಲ್ ಕಾಸ್ಟ್ ಎಷ್ಟಾಗ್ಬಿಡ್ತಾ ಇತ್ತು? ಬಿಫೋರ್ ವ್ಯಾಟು 81 ರೂಪಾಯಿ ಡೀಸೆಲು, 76 ರೂಪಾಯಿ ಪೆಟ್ರೋಲ್ ಆಗೋದು. ಓಕೆ, ಈಗ ಈ 19 ರೂಪಾಯಿ ಅಥವಾ 20 ರೂಪಾಯಿ ಏನು ಎಕ್ಸೈಸ್ ಡ್ಯೂಟಿ ಆಗ್ತಾ ಇತ್ತು ಅದರಲ್ಲಿ 8 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಮತ್ತು ಡೀಸೆಲ್ಗೆ ಏನು 16 ರೂಪಾಯಿ ಆಗ್ತಾ ಇತ್ತು ಅದರಲ್ಲಿ 6 ರೂಪಾಯಿ ಕಡಿಮೆ ಮಾಡಿದ್ದಾರೆ ಎಕ್ಸೈಸ್ ಡ್ಯೂಟಿ ಕೇಂದ್ರದ್ದು. ಸೊ ಹಾಗೇನಾಯಿತು? ಸೊ ಒಟ್ಟಾರೆಯಾಗಿ ಬಿಫೋರ್ ವ್ಯಾಟ್ ಇಷ್ಟ ಆಗ್ತಾ ಇತ್ತು. ನೆಕ್ಸ್ಟ್ ವ್ಯಾಟ್ ಕ್ಯಾಲ್ಕುಲೇಷನ್ ಅಂದರೆ ರಾಜ್ಯ ಸರ್ಕಾರಗಳು ಒಂದಷ್ಟು ವ್ಯಾಟ್ ಆಗ್ತಾವಲ್ವ, ಸೊ ಅದು ಸೇರಿದಾಗ ರಾಜ್ಯ ಸರ್ಕಾರದ್ದು ಸೇರಿ ಒಟ್ಟಾರೆಯಾಗಿ 111 ರೂಪಾಯಿ ಪೆಟ್ರೋಲು, 95 ಆಸ್ಪಾಸಿನಲ್ಲಿ ಡೀಸೆಲ್ ಆಗ್ತಾ ಇತ್ತು. ಈಗ ಅದರಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ಈ ಕ್ಯಾಲ್ಕುಲೇಷನ್ ನೋಡಿದ್ರೆ ಗೊತ್ತಾಗುತ್ತೆ ಈ ಎಕ್ಸೈಸ್ ಡ್ಯೂಟಿ ಇದೆಯಲ್ವ, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿಲಿ ಕಡಿಮೆ ಆಗಿರ್ತಕ್ಕಂಥದ್ದು. ಇನ್ನು ವ್ಯಾಟ್ ಅಲ್ಲೂ ಕೂಡ ಏನಾದರೂ ಕಡಿಮೆ ಆದರೆ ಇನ್ನಷ್ಟು ಕಡಿಮೆ ಆಗುತ್ತೆ. ವ್ಯಾಟ್ನ ಕಡಿಮೆ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರಗಳು, ಎಕ್ಸೈಸ್ ಡ್ಯೂಟಿನ ಕಡಿಮೆ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರ, ನೆನ್ಪಿಡ್ಬೇಕು. ಓಕೆ, ಸೊ ಒಟ್ಟಾರೆಯಾಗಿ ಈಗ ಪೆಟ್ರೋಲ್, ಡೀಸೆಲ್ ಮತ್ತು ಸಿಲಿಂಡರ್ಗಳ ಬೆಲೆ ಕಡಿಮೆ ಆಗಿದೆ. ಸೊ ನೆನ್ಪಿಡ್ಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 11 ನೋಡಿ. ಕೆನಡಾ ಸಂಸತ್ತಿನಲ್ಲಿ ಕನ್ನಡದಲ್ಲಿ ಮಾತನಾಡಿದ ಸಂಸದ ಕನ್ನಡಿಗ ಚಂದ್ರ ಆರ್ಯರವರು. ಸೊ ನೋಡಿ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಾರೆ, ಕೆನಡಾದ ಪಾರ್ಲಿಮೆಂಟ್ನ ಸದಸ್ಯರು ಕೂಡ ಆಗಿದ್ದಾರೆ ನಮ್ಮ ಕನ್ನಡಿಗ ಚಂದ್ರ ಆರ್ಯ. ಸ್ಪೀಕ್ಸ್ ಇನ್ ಕನ್ನಡ ಇನ್ ಕೆನಾಡಿಯನ್ ಪಾರ್ಲಿಮೆಂಟ್. ಸೊ ಏನು ಹೇಳ್ತಾ ಇದ್ದಾರೆ ನೋಡಿ, ಕೆನಡಾ ಸಂಸತ್ತಿನಲ್ಲಿ ಕನ್ನಡ, ಶಿರಾದ ಮಣ್ಣಿನ ಮಗ ಚಂದ್ರಣ್ಣನ ಭಾಷಣಕ್ಕೆ ಕರುನಾಡಿನ ಡಿಂಡಿಮ. ಸೊ ಇವರು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ದ್ವಾರಾಳು ಗ್ರಾಮದ ವ್ಯಕ್ತಿಯೊಬ್ಬ ಈಗ ಕೆನಡಾಗೆ ಒಂದು ಉದ್ಯೋಗಕ್ಕಾಗಿ ಹೋಗ್ತಾರೆ. ಅಲ್ಲಿ ಕೆನಡಾದ ಲಿಬರಲ್ ಪಕ್ಷದ ಕಾರ್ಯಕರ್ತರಾಗ್ತಾರೆ. ನಂತರ ಈಗ ಕೆನಡಾದ ಸಂಸತ್ತಿನ ಒಬ್ಬ ಸದಸ್ಯರು ಕೂಡ ಆಗ್ತಾರೆ. ಚಂದ್ರ ಆರ್ಯರವರು ತುಮಕೂರಿನವರು. ಸೊ ಇವರು ಈಗ ಆ ಕೆನಡಾದ ಸಂಸತ್ತಿನಲ್ಲಿ ಕನ್ನಡದಲ್ಲಿ ಭಾಷಣ ಮಾಡಿದ್ದಾರೆ. ಸೊ ಏನಂತ ಭಾಷಣ ಮಾಡಿದ್ದಾರೆ? ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಸೊ ಈ ಒಂದು ಗೀತೆಯನ್ನು ರಚನೆ ಮಾಡಿರ್ತಕ್ಕಂಥವ್ರು ಕುವೆಂಪುರವರು, ಇದನ್ನು ಆಡಿರ್ತಕ್ಕಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಸೊ ಹಾಗಾಗಿ ಕೆನಡಾದ ಸಂಸತ್ತಿನಲ್ಲಿ ಸದಸ್ಯರಾಗಿರ್ತಕ್ಕಂಥ ಚಂದ್ರ ಆರ್ಯರವರು ಈ ಒಂದು ಕುವೆಂಪು ರಚಿತ ಡಾಕ್ಟರ್ ರಾಜ್ಕುಮಾರ್ ಅವರು ಆಡಿರ್ತಕ್ಕಂಥ ಭಾಷಣವನ್ನು, ಆ ಒಂದು ಹಾಡನ್ನು ತಮ್ಮ ಭಾಷಣದಲ್ಲಿ ಮಾತನಾಡಿದ್ದಾರೆ. ಸೊ ಹಾಗಾಗಿ ಈಗ ಸುದ್ದಿಯಲ್ಲಿದ್ದಾರೆ ಯಾರು? ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ದ್ವಾರಾಳು ಗ್ರಾಮದ ಚಂದ್ರ ಆರ್ಯರವರು. ಸೊ ನೆನ್ಪಿಡ್ಬೇಕು. ಸೊ ಎಲ್ಲಿ ಅಂದರೆ ಕೆನಡಾ ಸಂಸತ್ತಿನಲ್ಲಿ ಸಂಸತ್ ಸದಸ್ಯರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 12. ಮಹಿಳಾ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆದ್ದ ಭಾರತದ ನಿಖತ್ ಜರೀನ್. ಸೊ ನಿಖತ್ ಜರೀನ್ ಅಂತಕ್ಕಂಥ ಹೆಸರು ನೆನ್ಪಿಡಿ, ಭಾಳ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಭಾಳ ಸುದ್ದಿಲಿದ್ದಾರೆ. ಓಕೆ, ನಿಖತ್ ಜರೀನ್ ಅವರು ಮಹಿಳಾ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಚಿನ್ನ ಗೆದ್ದ ಭಾರತದ 5ನೇ ಮಹಿಳೆ ಕೂಡ ಆಗ್ತಾರೆ. ಸೊ ಇಂಡಿಯಾಸ್ ನಿಖತ್ ಜರೀನ್ ವಿನ್ಸ್ ಗೋಲ್ಡ್ ಅಟ್ ವಿಮೆನ್ಸ್ ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್. ನೋಡಿ, ನಿಖತ್ ಜರೀನ್ ಬಂಗಾರದ ಪಂಚ್ ಮಹಿಳೆಯರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಲ್ಲಿ. ಥಾಯ್ಲೆಂಡ್ನ ಜಟ್ಪಂಗ್ ಜುಟ್ಮಸ್ ಅವರ ವಿರುದ್ಧ ಗೆದ್ದಿದ್ದಾರೆ. ಸೊ ಭಾರತದ ಯುವ ಬಾಕ್ಸರ್ ನಿಖತ್ ಜರೀನ್ ಅವರು ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಇಸ್ತಾಂಬುಲ್ನಲ್ಲಿ ಗುರುವಾರ ನಡೆದ ಮಹಿಳೆಯರ ವಿಶ್ವ ಚಾಂಪಿಯನ್ಶಿಪ್ನ 52 kg ಫ್ಲೈ ವೆಯ್ಟ್, ಯಾವುದು 52 kg ಫ್ಲೈ ವೆಯ್ಟ್ ಅಂತಕ್ಕಂಥ ವಿಭಾಗದ ಫೈನಲ್ ಹಣಾಹಣಿಯಲ್ಲಿ ಜರೀನ್ ಅವರು 5-0 ಅಂತರದಿಂದ ಥಾಯ್ಲೆಂಡ್ನ ಬಾಕ್ಸರ್ನ ಸೋಲಿಸ್ತಾರೆ. ಹೀಗಾಗಿ ಸ್ವರ್ಣ ಪದಕಕ್ಕೆ ಭಾಜನರಾಗ್ತಾರೆ. ಮತ್ತು ಇವರು ತೆಲಂಗಾಣದವರು. ನೋಡಿ, ತೆಲಂಗಾಣದ ಬಾಕ್ಸರು ಜರೀನ್ ಅವರು ಪಂದ್ಯದುದ್ದಕ್ಕೂ ಪ್ರಭುತ್ವವನ್ನು ಸಾಧಿಸಿದರು. ಈ ಗೆಲುವಿನೊಂದಿಗೆ 25 ವರ್ಷದ ಜರೀನ್ ಅವರು ವಿಶ್ವ ಚಾಂಪಿಯನ್ ಕಿರೀಟ ಗೆದ್ದ ಭಾರತದ 5ನೇ ಬಾಕ್ಸರ್ ಆಗ್ತಾರೆ. ಎಷ್ಟನವರು? 5ನೇರವರು. 2018ರಲ್ಲಿ ಕೊನೆಯ ಬಾರಿಗೆ ಮೇರಿ ಕೋಮ್ ಅವರು ಈ ಒಂದು ಸ್ವರ್ಣ ಪದಕವನ್ನು ಗೆದ್ದಿದ್ರು. ಹಾಗಾದ್ರೆ ಯಾರ್ಯಾರು 5 ಜನ ಅಂದರೆ, ಒಂದು ನೋಡಿ, ಮೇರಿ ಕೋಮ್ ಅವರು 6 ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದಾರೆ. ಮೇರಿ ಕೋಮ್ ಅವರು 6 ಬಾರಿ. ನಂತರ ಅಂದರೆ 2002, 2005, 2006, 2008, 2010, 2018, ಈಗ 6 ಬಾರಿ ವಿಶ್ವ ಚಾಂಪಿಯನ್ ಅವರು ಮೇರಿ ಕೋಮ್ ಅವರು. ಓಕೆ, ಅದಾದ ನಂತರ 2ನೇರವರು ಅಂದರೆ ಸರಿತಾ ದೇವಿರವರು. ಸೊ 2006ರಲ್ಲಿ. ಅದಾದ ನಂತರ ಜೆನ್ನಿ RL 2006ರಲ್ಲಿ. ಯಾರು? ಜೆನ್ನಿ RL ಅವರು 2006ರಲ್ಲಿ ಮಹಿಳಾ ವಿಶ್ವ ಚಾಂಪಿಯನ್ಶಿಪ್ಪನ್ನು ಗೆದ್ದಿದ್ರು. ನಂತರ 4ನೇರವರಾಗಿ ಲೇಖಾ ಕೇಸಿರವರು 2006ರಲ್ಲಿ. ಈಗ 5ನೇರವರಾಗಿ ನಿಖತ್ ಜರೀನ್. ಹೀಗೆ ಮೇರಿ ಕೋಮ್, ಸರಿತಾ ದೇವಿ, ಜೆನ್ನಿ RL, ಲೇಖಾ ಕೇಸಿ, ನಿಖತ್ ಜರೀನ್, ಹೀಗೆ 5 ಜನ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಗೆದ್ದಂತಹ ಭಾರತದ ಮಹಿಳೆಯರಾಗ್ತಾರೆ, ವಿಶ್ವ ಚಾಂಪಿಯನ್ ಆಗಿರ್ತಕ್ಕಂಥವ್ರು. ಓಕೆ, ಸೊ ಹಾಗಾದ್ರೆ 5 ಜನ ಯಾರ್ಯಾರು ನೋಡಿ? ಮೇರಿ ಕೋಮ್, ಸರಿತಾ ದೇವಿ, ಜೆನ್ನಿ RL, ಲೇಖಾ ಕೇಸಿ, ಈಗ ನಿಖತ್ ಜರೀನ್.
ಸೊ ನೆನ್ಪಿಡ್ಬೇಕು 5 ಜನರದ್ದು. ಮತ್ತು ಇವರು 52 kg ಫ್ಲೈ ವೆಯ್ಟ್ ವಿಭಾಗದಲ್ಲಿ ಈಗ ವಿಶ್ವ ಚಾಂಪಿಯನ್ ಆಗಿದ್ದಾರೆ, ನೆನ್ಪಿಡ್ಬೇಕು, ನಿಖತ್ ಜರೀನ್. ಓಕೆ, ಇನ್ನು ಕ್ವಶನ್ ನಂಬರ್ 13 ವೆರಿ ಇಂಪಾರ್ಟೆಂಟು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ DS ನಾಗಭೂಷಣ್ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡಿ DS ನಾಗಭೂಷಣ್ ಪಾಸಸ್ ಅವೇ. ನೋಡಿ, ಸೊ ಪ್ರಖರ ಚಿಂತಕ DSN ಇನ್ನಿಲ್ಲ. DS ನಾಗಭೂಷಣ್ ಇನ್ನಿಲ್ಲ ಎಂಬ ವರ್ತಮಾನವನ್ನು ಸಂವೇದನಾಶೀಲರು ಅರಗಿಸಿಕೊಳ್ಳುವುದು ಕಡು ಕಷ್ಟ. ಸಮಾಜವಾದಿ ಚಿಂತಕರಾಗಿದ್ದ ಅವರು ನಿಷ್ಠೂರವಾದಿಗಳಾಗಿದ್ದರು. ಇದ್ದಿದ್ದನ್ನು ಇದ್ದಂತೆ ಹೇಳ್ತಕ್ಕಂಥವರು ಅದನ್ನು ಯಾವುದೇ ರಾಜಿ ಮಾಡಿಕೊಳ್ಳದೆ ಹೇಳುವುದು ಮತ್ತು ತಮ್ಮ ಕ್ರಿಯೆ ಮತ್ತು ನಡವಳಿಕೆಗಳನ್ನು ಉಳಿಸಿಕೊಳ್ಳುವುದು. ಸೊ ಹಿಂದೆ P. ಲಂಕೇಶು, ರಾಮದಾಸು, ಶಾಂತವೇರಿ ಗೋಪಾಲಗೌಡ, ಪೂರ್ಣಚಂದ್ರ ತೇಜಸ್ವಿ, ನಂಜುಂಡಸ್ವಾಮಿ ಇಂಥವರ ಹಾದಿಯಲ್ಲಿ ಇವರು ತೋರು ದೀಪಗಳಾಗಿದ್ದರು. ಅಂದರೆ ಅವರ ನಂತರದ ಪೀಳಿಗೆ ಆಗಿತ್ತು DS ನಾಗಭೂಷಣ್ ಅವರು. ಇವ್ರು ಯಾಕೆ ಈಗ ಫೇಮಸ್ ಆಗ್ತಾರೆ ಅಂದರೆ, ಇತ್ತೀಚೆಗೆ 2021ನೇ ಸಾಲಿನ ನೋಡಿ 2021ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು DS ನಾಗಭೂಷಣ್ ಅವರಿಗೆ ಅವರ ಗಾಂಧಿ ಕಥನ ಎಂಬ ಕೃತಿಗೆ ನೀಡಲಾಗಿತ್ತು. ಸೊ ಗಾಂಧಿ ಕಥನ DS ನಾಗಭೂಷಣ್ 2021ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಆದರೆ ಅವರು ಇವತ್ತು ಇನ್ನಿಲ್ಲವಾಗಿದ್ದಾರೆ DS ನಾಗಭೂಷಣ್ ಅವರು. ಹಾಗಾಗಿ ನೋಡಿ, ಕನ್ನಡ ಒಂದು ಭಾಷೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು 2021ರಲ್ಲಿ DS ನಾಗಭೂಷಣ್ ಅವರಿಗೆ ನೀಡಲಾಗಿತ್ತು. ಸೊ 2020ರಲ್ಲಿ ವೀರಪ್ಪ ಮೊಯ್ಲಿಯರವರ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯము, 2021ರಲ್ಲಿ DS ನಾಗಭೂಷಣ್ ಅವರ ಗಾಂಧಿ ಕಥನ ಎಂಬ ಬಯೋಗ್ರಫಿಗೆ ಗಾಂಧೀಜಿಯವರ ಜೀವನ ಚರಿತ್ರೆಯನ್ನು ಬರೆದಿದ್ರು. ಅವರ ಒಂದು ಕೃತಿಗೆ ಗಾಂಧೀಜಿಯವರ 150ನೇ ಒಂದು ಜನ್ಮದಿನದ ಸಂದರ್ಭದಲ್ಲಿ ಗಾಂಧಿ ಕಥನ ಎಂಬ ಕೃತಿಯನ್ನು ಬರೆದಿದ್ರು DS ನಾಗಭೂಷಣ್ ಅವರು. ಇವರು ಈಗ ಇನ್ನಿಲ್ಲವಾಗಿದ್ದಾರೆ, ನೆನಪಿಡಬೇಕು. ಇನ್ನು ಕ್ವಶನ್ ನಂಬರ್ 14, ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ LG ಆಗಿದ್ದಂತಹ ಅನಿಲ್ ಬೈಜಾಲ್ ಅವರು ರಾಜೀನಾಮೆಯನ್ನು ನೀಡಿದರೆ ವೈಯಕ್ತಿಕ ಕಾರಣಗಳ ಉಲ್ಲೇಖವನ್ನು ಮಾಡಿದ್ದಾರೆ. ಡೆಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜಾಲ್ ರಿಸೈನ್ಸ್. ಆದರೆ ಈಗ ಬೇರೆ ಯಾರನ್ನು ನೇಮಕ ಮಾಡಿದ್ದಾರೆ? ಸೊ ವಿನಯ್ ಕುಮಾರ್ ಅಂತ ಯಾರೋ ಇರಬೇಕು, ವಿನಯ್ ಕುಮಾರ್ ಯಾರೋ ಹೊಸ ನೇಮಕವನ್ನು ಕೂಡ ಮಾಡಿದ್ದಾರೆ, ನೆನ್ನೆ ನೋಡ್ತಾ ಇದ್ದೆ. ಸೊ ನೋಡೋಣ, ಅದನ್ನು ಮುಂದಿನ ದಿನಗಳಲ್ಲಿ ಹೇಳೋಣ. ಸೊ ಈಗ ಸದ್ಯ ಲೆಫ್ಟಿನೆಂಟ್ ಗವರ್ನರ್ ಡೆಲ್ಲಿಲಿ ಯಾರಿದ್ರು ಅಂದರೆ ಅನಿಲ್ ಬೈಜಾಲ್ ಅವರಿದ್ದರು. ಈಗ ಅನಿಲ್ ಬೈಜಾಲ್ ಅವರು ಡೆಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ. ದಿಢೀರ್ ಬೆಳವಣಿಗೆ ಒಂದರಲ್ಲಿ ದಿಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜಾಲ್ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ಸೊ ಹೀಗಾಗಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ವೈಯಕ್ತಿಕ ಕಾರಣಗಳನ್ನು ಕೂಡ ನೀಡಿದ್ದಾರೆ. ಇವರು ನಿವೃತ್ತ IAS ಅಧಿಕಾರಿಯಾಗಿದ್ದರು. ಇನ್ನು 2017 ಡಿಸೆಂಬರಲ್ಲಿ ಕೂಡ ಆಗಿನ ಲೆಫ್ಟಿನೆಂಟ್ ಗವರ್ನರು ನಜೀಬ್ ಜಂಗ್ ಅವರು ಕೂಡ ಇದೇ ರೀತಿಯಾಗಿ ವೈಯಕ್ತಿಕ ಕಾರಣವನ್ನು ನೀಡಿ ರಾಜೀನಾಮೆಯನ್ನು ಕೊಟ್ಟಿದ್ರು. ಯಾಕೆ ಅಂದರೆ ಅಲ್ಲಿ ಏನಾಗ್ತಾ ಇದೆ ನೋಡಿ, ದೆಹಲಿಯಲ್ಲಿ ವಿಧಾನಸಭೆ ಇದೆ, ಹಾಗಾಗಿ ಅಲ್ಲಿ ಒಂದು ಚುನಾಯಿತ ಸರ್ಕಾರ ಕೂಡ ಇದೆ. ಅರವಿಂದ್ ಕೇಜ್ರಿವಾಲ್ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಸೊ ಅಲ್ಲಿ ಕೆಲವೊಂದು ಅಧಿಕಾರ ವ್ಯಾಪ್ತಿ ಯಾರ್ಯಾರಿಗೆ ಎಷ್ಟೆಷ್ಟು ಅಂತಕ್ಕಂಥ ಒಂದು ಇನ್ನು ತಿಕ್ಕಾಟಗಳು ಆಗಾಗ ಆಗ್ತಾ ಇರ್ತವೆ. ಹಾಗಾಗಿ ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಮತ್ತು ದೆಹಲಿ ಸರ್ಕಾರದ ಮುಖ್ಯಮಂತ್ರಿಗಳ ಮಧ್ಯೆ ಬಹಳಷ್ಟು ಒಂದು ಘರ್ಷಣೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ರೀತಿಯ ದಿಢೀರ್ ರಾಜೀನಾಮೆ ಇದು 2ನೇ ಬಾರಿಗೆ ನಾವು ನೋಡ್ತಾ ಇದ್ದೀವಿ. ಸೊ ನೋಡೋಣ, ಈಗ ವಿನಯ್ ಕುಮಾರ್ ಅಂತಕ್ಕಂಥವ್ರನ್ನ ಹೊಸ ಒಂದು ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಕ ಮಾಡಿದ್ದಾರೆ ಅಂತ ನಿನ್ನೆ ನೋಡ್ತಾ ಇದ್ದೆ. ಸೊ ನೋಡೋಣ, ಸೊ ಇವತ್ತಿನ ನ್ಯೂಸಲ್ಲಿ ಇರಬೇಕು, ಅದನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸಲ್ಲಿ ಹೇಳ್ತೇನೆ. ಕ್ವಶನ್ ನಂಬರ್ 15 ಮತ್ತು ಮೇ 2022ರ 6ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಕೊನೆಯ ಪ್ರಶ್ನೆ ಆಗುತ್ತೆ. ಕರ್ನಾಟಕದ ನ್ಯೂಸ್ ಇದೆ. ಕಮಲ್ ಪಂತ್ ಅವರು ಈಗ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ಅವರ ಸ್ಥಾನಕ್ಕೆ ಈಗ ಪ್ರತಾಪ್ ರೆಡ್ಡಿ ಅವರು ಬರ್ತಾ ಇದ್ದಾರೆ. ನೋಡಿ, ಕಮಲ್ ಪಂತ್ ಅವರ ಸ್ಥಾನಕ್ಕೆ ಪ್ರತಾಪ್ ರೆಡ್ಡಿ ಅವರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ. ಪ್ರತಾಪ್ ರೆಡ್ಡಿ ಅಪಾಯಿಂಟೆಡ್ ಆಸ್ ಎ ನ್ಯೂ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ರೀಪ್ಲೇಸಸ್ ಕಮಲ್ ಪಂತ್. ಸೊ ಈಗ ಕಮಲ್ ಪಂತ್ ಅವರನ್ನು ನೇಮಕಾತಿ ವಿಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಈಗೇನು PSI 545 ಇಶ್ಯೂ ನಡೀತಾ ಇದೆ, PSI 402 ನಡೀಬೇಕಾಗಿದೆ. ಸೊ ಇನ್ನಷ್ಟು ಪೊಲೀಸ್ ಇತರ ನೇಮಕಾತಿಗಳು ನಡೀಬೇಕಾಗಿದೆ. ಆ ಒಂದು ಹುದ್ದೆಗೆ ಕಮಲ್ ಪಂತ್ ಅವರು ಹೋಗ್ತಾ ಇದ್ದಾರೆ. ಕಮಲ್ ಪಂತ್ ಅವರಿದ್ದಂತಹ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಹುದ್ದೆಗೆ ಈಗ ಪ್ರತಾಪ್ ರೆಡ್ಡಿ ಅವರು ಬರ್ತಾ ಇದ್ದಾರೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ PCPSIಗಳಲ್ಲಿ ಯಾರು ಬೆಂಗಳೂರು ಪೊಲೀಸ್ ಕಮಿಷನರ್ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಹಾಗಾಗಿ ನೆನಪಿಡಬೇಕಾಗುತ್ತೆ. ಓಕೆ, ವಿಶ್ವಾಸಾರ್ಹ ಸೇವೆ ನೀಡುವುದೇ ಗುರಿ ಅಂತ CH ಪ್ರತಾಪ್ ರೆಡ್ಡಿ ಅವರು ನೂತನ ನಗರ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ. ಕಮಲ್ ಪಂತ್ ಅವರು ನಿರ್ಗಮಿತ ಪೊಲೀಸ್ ಕಮಿಷನರ್ ಆಗ್ತಾರೆ. ಓಕೆ, ಬರೋಬ್ಬರಿ 22 ತಿಂಗಳ ನಗರ ಪೊಲೀಸ್ ಆಯುಕ್ತರಾಗಿ ಸೇವೆ ಸಲ್ಲಿಸಿ ಈಗ DGP ಕಮಲ್ ಪಂತ್ ಅವರು ADGP ಪ್ರತಾಪ್ ರೆಡ್ಡಿ ಅವರಿಗೆ ಬ್ಯಾಟನ್ ಅನ್ನು ನೀಡುವ ಮೂಲಕ ಅಧಿಕಾರ ಹಸ್ತಾಂತರವನ್ನು ಮಾಡಿದ್ದಾರೆ. ಓಕೆ, ಸೊ ನೆನ್ಪಿಡ್ಬೇಕು. ಹೀಗೆ 2022ರ ಮೇ ತಿಂಗಳ 6ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗಿತ್ತು. ಒಟ್ಟಾರೆಯಾಗಿ 145ನೇ ಕ್ಲಾಸ್ ಆಗಿತ್ತು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳನ್ನು ಇವತ್ತು ಅದು ಎಕನಾಮಿಕ್ಸ್ ಕ್ಲಾಸ್ ಥರನೇ ಇತ್ತು. ಒಂದಷ್ಟು GST ಮೇಲೆ ಡಿಸ್ಕಷನು ಅಥವಾ ಪಾಲಿಟಿ ಮೇಲೆ
ಬೇರೆ ಬೇರೆ ಚುನಾವಣೆಗಳನ್ನು ಯಾವ ರೀತಿಯಾಗಿ ರಾಜ್ಯ ಮತ್ತು ಕೇಂದ್ರ ಚುನಾವಣಾ ಆಯೋಗಗಳು ನಡೆಸ್ತವೆ ಅಂತ ಒಂಥರ ಪಾಲಿಟಿ ರೀತಿಯ ಡಿಸ್ಕಷನ್ ಕೂಡ ಆಗಿತ್ತು. ಸೊ ಇನ್ನಷ್ಟು ಬೇರೆ ಬೇರೆ ವಿಚಾರಗಳನ್ನು ಕೂಡ ಇವತ್ತು ಮಾತಾಡಿದ್ವಿ. ಸೊ ಇದು 145ನೇ ಕ್ಲಾಸು ಮೇ 2022ರ 6ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗಿತ್ತು. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.